ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸೊ ವೀಕ್ಷಕರೇ, ಯಾವೆಲ್ಲ ಸುದ್ದಿ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದಿದೆ ಹೈಕಮಾಂಡ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ಹೊರಟಿದ್ದಾರೆ. ಇವತ್ತು ಏನೆಲ್ಲ ಚರ್ಚೆಗಳಾಗುತ್ತವೆ? ಪ್ರಮುಖವಾಗಿ ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ವಾಲ್ಮೀಕಿ ಹಗರಣ, ಮೂಡಾ ಹಗರಣದ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರಿಗೆ ಈ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಇದರ ಜೊತೆಗೆ ಪಾದಯಾತ್ರೆಗೆ ಕೌಂಟರ್ ಏನು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ವಿಸ್ತೃತವಾದ ಚರ್ಚೆ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ಇದೆಲ್ಲದರ ನಡುವೆ ಸದ್ಯಕ್ಕೆ ಕೆಲವು ಮಂತ್ರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಮಂತ್ರಿಗಿರಿ ಕೈ ತಪ್ಪುತ್ತಾ ಅನ್ನೋ ಟೆನ್ಷನ್, ಯಾರ್ಯಾರಿಗೆ ಟೆನ್ಷನ್ ಇದೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನು ಮುಂದುವರೆದಂತೆ ಮುಂದಿನ ಸುದ್ದಿ, ದರ್ಶನ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರಂತೆ. ಯಾರಾದ್ರೂ ಜೈಲು ಸಿಬ್ಬಂದಿ ಬಂದು ಏನಾದ್ರೂ ಪ್ರಶ್ನೆ ಮಾಡಿದ್ರೆ, ಮುಂದೆ ನಾನು ಪಾಲಿಟಿಕ್ಸ್ ಬರ್ತೀನಿ ಕಣೋ ಅಂದ್ಬಿಟ್ಟು ಸಿನಿಮಾ ಡೈಲಾಗ್ ಹೇಳ್ತಾ ಇದ್ದಾರಂತೆ. ಪಾಲಿಟಿಕ್ಸ್ ಏನು ದರ್ಶನಕ್ಕೆ ಹೊಸದಲ್ಲ. ಹಾಗಾದ್ರೆ ಈಗ ಹಿಂಗೆ ಮಾತಾಡ್ತಾ ಇರೋದಕ್ಕೆ ಏನು ಕಾರಣ? ಮಾತಾಡ್ತಾ ಹೋಗೋಣ. ಇನ್ನು ಕಳಪೆ ಮಟನ್ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಆಮದಾಗ್ತಾ ಇರುವಂತಹ ವಿಷಯ ಈಗ ಯಾರ್ಯಾರು ತರಿಸ್ಕೊಳ್ತಾ ಇದ್ರಲ್ಲ ಆ ಎಲ್ಲ ವ್ಯಾಪಾರಿಗಳ ಕುತ್ತಿಗೆಗೆ ಬಂದು ನಿಂತಿದೆ. ಆರೋಗ್ಯ ಇಲಾಖೆ ನೋಟಿಸ್ ಕೊಟ್ಟು ಬನ್ನಿ ಎಕ್ಸ್ಪ್ಲೇನ್ ಮಾಡಿ, ಎಷ್ಟು ಕೆಜಿ, 1 ಕೆಜಿಗೆ ಎಷ್ಟು ಅಂತ ತಗೊಳ್ತಾ ಇದ್ರಿ, ಅದರ ಗುಣಮಟ್ಟ ಏನಿತ್ತು, ಯಾರಿಂದ ನೀವು ತರಿಸ್ಕೊಳ್ತಾ ಇದ್ರಿ, ಈ ಎಲ್ಲದರ ಬಗ್ಗೆ ಆ ಹೋಟೆಲ್ ಮಾಲೀಕರು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಇದರಿಂದ ನಮಗೆ ನಷ್ಟನೇ ಆಗಿದೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರಂತೆ. ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಮಾಹಿತಿ ನೀಡ್ತೀವಿ. ಇವತ್ತಿನ ಮೊದಲ ಸ್ಟೋರಿ, ಕಾಂಗ್ರೆಸ್ ಆಡಳಿತದ ಮುಖ್ಯಮಂತ್ರಿಗಳ ಜೊತೆ ಹೈಕಮಾಂಡ್ ಸಭೆ ನಡೆಸೋದಿದೆ. ಯಾವ ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಆ ರಾಜ್ಯಗಳ ಸಿಎಂಗಳ ಜೊತೆ ಚರ್ಚೆ. ಇವತ್ತು ದೆಹಲಿಗೆ ಸಿದ್ದರಾಮಯ್ಯ, ಡಿಕೆಶಿ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾರೆ. ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಸಿಎಂಗಳ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬರೀ ಇಷ್ಟು ಮಾತ್ರ ಅಲ್ಲ, ಈ ಸಭೆ ಆದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗ್ತಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಎಲ್ಲಿ ನೋಡೋದ್ರಲ್ಲಿ ಪ್ರೊಟೆಸ್ಟ್ನ ಪರಿಸ್ಥಿತಿ ಇದೆ. ವಿಪಕ್ಷಗಳು ಮುಗಿಬೀಳ್ತಾ ಇವೆ. ರಾಜಕೀಯ ಬೆಳವಣಿಗೆ ಬಗ್ಗೆ ಸಿದ್ದರಾಮಯ್ಯ, ಡಿಕೆಶಿ ಮಾಹಿತಿ ನೀಡೋರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ನಿಗಮ, ಮೂಡಾ ಹಗರಣದ ಬಗ್ಗೆಯೂ ಚರ್ಚೆಯಾಗುತ್ತೆ. 3ನೇ ತಾರೀಕಿನಿಂದ ಬಿಜೆಪಿ ಪಾದಯಾತ್ರೆಗೆ ರೆಡಿ ಆಗ್ತಾ ಇದೆ. ಆ ಪಾದಯಾತ್ರೆಗೆ ಕೌಂಟರ್ ಏನು ಕೊಡ್ತಿದ್ದೀರಿ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿನ ಭೇಟಿ ಆಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗೋ ನಿರೀಕ್ಷೆ ಇದೆ. ಇನ್ನು ತಮ್ಮ ವಿರುದ್ಧ ಏನೇನೆಲ್ಲ ಆರೋಪ ಕೇಳಿಬಂದಿದೆಯಲ್ಲ ಅದ್ರ ಬಗ್ಗೆ ಒಂದು ವಿವರಣೆ ಕೊಡೋ ಸಾಧ್ಯತೆ ಇದೆ. ಇದು ಒಂದು ಭಾಗ ಆಯಿತು. ಮತ್ತೊಂದು ಭಾಗ, ಹಗರಣಗಳ ಮಧ್ಯೆ ಕಾಂಗ್ರೆಸ್ ಸಚಿವರಿಗೆ ಬಿಗ್ ಶಾಕ್ ಕಾದಿದ್ಯಾ? ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ನಲ್ಲಿ ವೇದಿಕೆ ರೆಡಿಯಾಗಿದೆಯಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗ್ತಾರೆ ಸಿಎಂ, ಡಿಸಿಎಂ. ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗತ್ತಾ? ಸಚಿವರ ಖಾತೆ ಬದಲಾಗತ್ತಾ? ಅಥವಾ ಸಚಿವರಿಗೆ ಕೋಕ್ ನೀಡ್ತಾರ? ಕೆಲವು ಸಚಿವರಿಗೆ ಕೋಕ್ ನೀಡ್ತಾರ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಜಮೀರ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊ. ತಿರ್ಗಾ ನಾನು ಮಂತ್ರಿ ಆಗ್ತೀನೋ, ಇರ್ತೀನೋ, ಬಿಡ್ತೀನೋ, ನಾನು ಜೀವಂತವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವರು ನಾನೇ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಭಾರ ಹಾಕಿ ಬದುಕೋನು. ನಾನು ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ. ನಾನು ಎಲ್ಲರೂ ಬಡವ್ರು ಹಂಚಿ, ಬಡವ್ರ ಮಧ್ಯದಲ್ಲಿ ಹಂಚ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿರ್ತೀನಿ. ಏನಕ್ಕೆ ನಾನು ಒಂದೇ ಮಾತು ಹೇಳಿದ್ರು, ನಾವು ಸತ್ತಾದ್ಮೇಲೆ ಏನೂ ಆಸ್ತಿ ತೊಗೊಂಡೋಗಲ್ಲ. ನಾವು ಏನಾದ್ರು ತೊಗೊಂಡೋಗ್ತೀವ? ಏನೂ ತೊಗೊಂಡೋಗಲ್ಲ. ಹೋಗುವಾಗ ನನಗೆ ಎಲ್ಲರೂ ಒಂದೇ ಹೇಳಿದ್ರು, ನಾವು ಸತ್ತಾದ್ಮೇಲೆ ನಾವು ಏನೂ ತೊಗೊಂಡೋಗಲ್ಲ. ನಾವು ಹೋದ್ಮೇಲೆ ಸತ್ತ ಮೇಲೆ ನಾವು 4 ಜನ ಕಣ್ಣಲ್ಲಿರಾಗಿ ಒಳ್ಳೆ ವ್ಯಕ್ತಿ ಸತ್ತೋಗ್ಬಿಟ್ಟಪ್ಪ ಅನ್ನಲ್ಲ, ನನ್ನ ಕಣ್ಣಲ್ಲಿ ಹಾಕೊಳ್ಳಿ, ಅವನೇ ಮಹಾನ್ ದೊಡ್ಡ ವ್ಯಕ್ತಿ. ಅದೇ ಒಂದು ಆಸ್ತಿ, ಅದೇ ಒಂದು ಆಸ್ತಿ. ಜಮೀರ್ ಅವರ ಈ ಹೇಳಿಕೆ ಜೊತೆಗೆ ಇವತ್ತಿನ ಬೆಳವಣಿಗೆಗಳು. ಪ್ರಶಾಂತ್, ಒಂದು ಹಗರಣಗಳ ಬಗ್ಗೆ ಅಥವಾ ಉಳಿದ ಬೆಳವಣಿಗೆಗಳ ಬಗ್ಗೆ ಒಂದು ಚರ್ಚೆ ಅಂತೂ ಆಗತ್ತೆ. ಆದರೆ ಅದರ ಜೊತೆಗೆ ಸಂಪುಟ ಪುನರ್ರಚನೆಯಾಗೋ ಟೆನ್ಷನ್ ಕೂಡ ಇದೆ. ಜಮೀರ್ ಅವರ ಮಾತು ಎಲ್ಲೋ ಒಂದು ಕಡೆ ಇದಕ್ಕೆ ಪುಷ್ಟಿ ನೀಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಮುಖ್ಯಮಂತ್ರಿಗಳ ಸಭೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು
ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಕರೆದಿದ್ದಾರೆ. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯ ನಂತರ ಒಂದು ರಿವೈವಲ್ ಏನು ಕಾಂಗ್ರೆಸ್ ಆಗ್ತಾ ಇದೆ, ಆ ದೃಷ್ಟಿಯಿಂದ ಈಗ ಮುಖ್ಯಮಂತ್ರಿಗಳ ಸಭೆಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕರೀತಾ ಇದೆ. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಅಕ್ಟೋಬರ್ನಲ್ಲಿ 3 ರಾಜ್ಯಗಳ ಚುನಾವಣೆಗಳು ನಡೆಯಲಿವೆ. ಅವು ಈಗೇನು ಕಾಂಗ್ರೆಸ್ಗೊಂದು ಮೊಮೆಂಟಮ್ ಸಿಕ್ಕಿದೆ, 52ರಿಂದ 99ಕ್ಕೆ ಕಾಂಗ್ರೆಸ್ನ ಲೋಕಸಭಾ ಟ್ಯಾಲಿ ಹೋಗಿದೆ ಮತ್ತು ಇಂಡಿಯಾ ಒಕ್ಕೂಟ 232-33ರವರೆಗೆ ಬಂದಿರೋದ್ರಿಂದ ಈ ಮೊಮೆಂಟಮನ್ನು ಮುಂದಿನ ವಿಧಾನಸಭಾ ಚುನಾವಣೆಗೆ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಒಂದು ಭರ್ಜರಿ ಜಯದ ನಿರೀಕ್ಷೆ ನಿಶ್ಚಿತವಾಗಿದೆ. ಯಾಕಂದರೆ ಹರಿಯಾಣದಲ್ಲಿ 10 ವರ್ಷಗಳಿಂದ BJP ಸರ್ಕಾರ ಇದೆ, ಅಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ವಾಪಸ್ ಬರಬಹುದು ಅಂತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಜೊತೆ ಕಾಂಗ್ರೆಸ್ ಮೈತ್ರಿ ಇದೆ. ಬಟ್ BJP ಮತ್ತು ಏಕನಾಥ್ ಶಿಂದೆಗಿರ್ತಕ್ಕಂಥ ಆ್ಯಂಟಿಕ್ ಇನ್ಕಂಬನ್ಸಿಯ ಲಾಭ ಬೈ ಡಿಫಾಲ್ಟ್ ಕಾಂಗ್ರೆಸ್ಗೆ ಜಾಸ್ತಿ ಆಗುವಂತೆ ಕಾಣ್ತಾ ಇದೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ 13ರವರೆಗೆ ಕಾಂಗ್ರೆಸ್ ಟ್ಯಾಲಿ ಹೋಯಿತು. ಹೀಗಾಗಿ ಈ 3 ಮುಖ್ಯಮಂತ್ರಿಗಳನ್ನು ಕರೆದು, ಅದರಲ್ಲೂ ಕರ್ನಾಟಕ ಮತ್ತು ತೆಲಂಗಾಣ ರಿಚ್ ಸ್ಟೇಟ್ಸ್, ಆ ಕಾರಣದಿಂದ ಇಬ್ಬರು ಮುಖ್ಯಮಂತ್ರಿಗಳು ಮತ್ತು ಇಲ್ಲಿನ KPCCಯ ಸಹಾಯ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾಗಿರುತ್ತೆ. ಆ ಕಾರಣದಿಂದ ಈ ಸಭೆ ನಡೀತಾ ಇದೆ ಅಂತ ಅನಿಸುತ್ತೆ. ಎರಡನೇ ಅಂಶ ಪ್ರಮುಖವಾಗಿ ನೋಡಿ, ಈಗ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣಗಳು ನಾನು ರಾಕಿಂಗ್ ದ ಬೋಟ್ ಅಂತ ಶರ ಬರೆಯಲ್ಲ, ಆದರೆ ಎಲ್ಲೋ ಒಂದು ಕಡೆ 2023ರಲ್ಲಿ ಬಂದ ನಂತರ ಏನೊಂದು ಫೀಲ್ ಗುಡ್ ಫ್ಯಾಕ್ಟರ್ ಇತ್ತು, ಅದು 24ರ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸೀಟ್ಗಳು ಬಂದವು. ಈ 2 ಹಗರಣಗಳ ನಂತರ ಒಂದು ರೀತಿಯ ವಲ್ನರೇಬಲ್ ಪೊಸಿಷನ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕಾಣ್ತಾ ಇದ್ದಾರೆ, ಕಾಂಗ್ರೆಸ್ ಕೂಡ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಶುರುವಾಗಿದೆ. ಯಾಕಂದರೆ ಮಿಸ್ಸ್ಟೆಪ್, ಒಂದು ತಪ್ಪು ಹೆಜ್ಜೆ ರಾಜಕಾರಣವನ್ನು ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೋದು. ಪರ್ಸೆಪ್ಷನ್ ವೈಸ್ ನೋಡಿದಾಗ ಕಾಂಗ್ರೆಸ್ ಒಂದು ವಲ್ನರೇಬಲ್ ಸ್ಥಿತಿಯಲ್ಲಿದೆ, ಒಂದು ಸೆಟ್ ಬ್ಯಾಕ್ ಕಾಂಗ್ರೆಸ್ಗೆ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಹೈಕಮಾಂಡ್ನ ಸ್ಟ್ರಾಟಜಿಯನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಹೈಕಮಾಂಡ್ಗೆ ಒಂದು ವಿವರಣೆಯನ್ನು ಕೊಡಬೇಕಾಗತ್ತೆ, ಲೂಪ್ನಲ್ಲಿ ಇಡಬೇಕಾಗತ್ತೆ. ಅಂದರೆ ನನಗೆ ತುಂಬ ಈಗ ಕೌಂಟರ್ ಸ್ಟ್ರಾಟಜೀಸ್ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಕೊಡ್ಬೇಕಿಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಆರ್ ವೆರಿ ಸೀಸನ್ಡ್ ಪಾಲಿಟಿಷಿಯನ್ಸ್. ಈಗ DK ಶಿವಕುಮಾರ್ ಎಷ್ಟದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿ ಸಿದ್ದರಾಮಯ್ಯನವರು ಏಕಾಂಗಿಯಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಹಿಂಗಾಗತ್ತೆ, ಯಾಕಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಪ್ರಕರಣಗಳು ಬಂದಾಗ ರಾಜಕಾರಣದಲ್ಲಿ ನೀವೇ ಅದಕ್ಕೆ ಉತ್ತರ ಕೊಡಬೇಕೆ ಹೊರತು ನಿಮ್ಮ ಸಹೋದ್ಯೋಗಿಗಳೇ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಮೂರನೇ ಬಹುದೊಡ್ಡ ಸಂಗತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಭವನ ಸಂಪುಟ ಪುನಾರಚನೆ ಆಗತ್ತಾ ಅಂತಕ್ಕಂಥದ್ದು. ಐ ಹ್ಯಾವ್ ಮೈ ಓನ್ ಡೌಟ್ಸ್. ಯಾಕಂದರೆ ನೋಡಿ, 18 ಕ್ಷೇತ್ರಗಳಿವೆ, ಸಚಿವರು ಇರ್ತಕ್ಕಂಥ 18 ಕ್ಷೇತ್ರಗಳಲ್ಲಿ BJPಗೆ ಅಥವಾ JDSಗೆ ಲೀಡ್ ಬಂದಿದೆ. ನೀವೊಂದು ಶುರು ಮಾಡೋದಾದರೆ ಬಬಲೇಶ್ವರ MB ಪಾಟೀಲ್ ಸ್ಮಾಲ್ ಲೀಡ್ ರಮೇಶ್ ಜಿಗಜಿಣಗಿಗಿದೆ. ಶಿವಾನಂದ್ ಪಾಟೀಲ್ರ ಬಸವನ ಬಾಗೇವಾಡಿಯಲ್ಲಿ ಲೀಡ್ ರಮೇಶ್ ಜಿಗಜಿಣಗಿಗಿದೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತಿದ್ದ ಕ್ಷೇತ್ರದಲ್ಲಿ ಲೀಡ್ ಜಗದೀಶ್ ಶೆಟ್ಟರ್ಗಿದೆ. ಸಂತೋಷ್ ಲಾಡ್ ಅವರ ಕಲಘಟಗಿ ಕ್ಷೇತ್ರದಲ್ಲಿ ಲೀಡ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸಿಕ್ಕಿದೆ. ಚಲುವರಾಯ ಸ್ವಾಮಿ ಅವರ ನಾಗಮಂಗಲ ಕ್ಷೇತ್ರದಲ್ಲಿ ಲೀಡ್ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿದೆ. ದಿನೇಶ್ ಗುಂಡೂರಾವ್ ಇರತಕ್ಕಂಥ ಗಾಂಧಿನಗರ ಕ್ಷೇತ್ರದಲ್ಲಿ ಲೀಡ್ PC ಮೋಹನ್ಗೆ ಸಿಕ್ಕಿದೆ. ಈ ಥರದ ಅನೇಕ ಸಚಿವರ ಪಟ್ಟಿ ಇದೆ ನಿಮಗೆ. ತುಮಕೂರು ಜಿಲ್ಲೆಯಲ್ಲಿ KN ರಾಜಣ್ಣ ಮಧುಗಿರಿ ಕ್ಷೇತ್ರ ಲೀಡ್ ಸೋಮಣ್ಣ ಆಗಿದೆ. ಪರಮೇಶ್ವರ್ ಅವರ ಕೊರಟಗೆರೆ ಕ್ಷೇತ್ರ ಅಲ್ಲಿ ಕೂಡ ಲೀಡ್ ಸೋಮಣ್ಣ ಅವ್ರಿಗೆ ಸಿಕ್ಕಿದೆ. DK ಶಿವಕುಮಾರ್ ಅವರ ಸ್ವಂತ ಕ್ಷೇತ್ರ ಕನಕಪುರದಲ್ಲಿ ಯಾವ ಪ್ರಮಾಣದ ಲೀಡ್ನ ನಿರೀಕ್ಷೆ ಇತ್ತು ಆ ಪ್ರಮಾಣದ ಲೀಡ್ ಸ್ವತಃ DK ಸುರೇಶ್ಗೆ ಕೊಡಿಸ್ಲಿಕ್ಕೆ DK ಶಿವಕುಮಾರ್ಗೆ ಸಾಧ್ಯ ಆಗಲಿಲ್ಲ. ಆ ನೋವನ್ನು ಅವರೇ ಹೊರಹಾಕಿದ್ದಾರೆ. ಹೀಗಿರುವಾಗ ನೀವು ನೋಡಿ, ಸಂಪುಟ ರಚನೆ ಇಸ್ ಬೇಸ್ಡ್ ಆನ್ 2 ಥಿಂಗ್ಸ್. ಅದೇನು ತುಂಬ ನೀವು ಮೆರಿಟೋರಿಯಸ್ ಇದ್ದೀರಿ ಅನ್ನೋ ಕಾರಣಕ್ಕೆ ಯಾರನ್ನು ಸಚಿವರನ್ನಾಗಿ ಮಾಡಲ್ಲ. ಮಾಡೋದಿದ್ರೆ ಬಸವರಾಜ ರೆಡ್ಡಿ, RV ದೇಶಪಾಂಡೆ ಥರದವರು ಮಂತ್ರಿ ಆಗಬೇಕಿತ್ತು. ಆಡಳಿತದ ಅನುಭವವೇ ಮಾನದಂಡವಾಗಿ ತೆಗೆದುಕೊಂಡಿದ್ರು.
ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಜಾತಿ, ಜಾತಿಯ ಪ್ರಾತಿನಿಧ್ಯವನ್ನು ಸರಿತೂಗಿಸೋದಕ್ಕೋಸ್ಕರ ಅನೇಕರು ಮಂತ್ರಿಗಳಾಗ್ತಾರೆ. ಎರಡನೇದು ಭಾವನಾ ಬಣ, ನೀವು ಖರ್ಗೆ ಬಣದವರು, ಸಿದ್ದರಾಮಯ್ಯ ಬಣದವರು, ಡಿ ಕೆ ಶಿವಕುಮಾರ್ ಬಣದವರು, ಅಥವಾ ಮೂರು ಬಿಟ್ಟು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ಆಪ್ತರಿದ್ದಿರೋ ಅನ್ನುವ ಕಾರಣಕ್ಕೋಸ್ಕರ ಸಚಿವರಾಗಿರ್ತಕ್ಕಂಥವ್ರು 95% ಅವರೇ ಇದ್ದಾರೆ. ಹೀಗಿರುವಾಗ ಅವರನ್ನು ಬದಲಿ ಮಾಡಲಿಕ್ಕೆ ಹೊರಟ್ರೆ ಕಾಂಗ್ರೆಸ್ ಅಂದರೆ ತನ್ನ ಮನೆಯಲ್ಲಿ ತಾನೇ ಒಂದು ಬೆಂಕಿಯ ಕಿಡಿಯನ್ನು ಹತ್ತಿಸ್ಕೊಳ್ಳುತ್ತಾ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಆ ಕಾರಣದಿಂದ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯ ಸೋಲಿನ ನೀವು ಏನು ಮಾನದಂಡವನ್ನು ಫಿಕ್ಸ್ ಮಾಡ್ತೀರಿ? ಜಾತಿ ಮಾನದಂಡವನ್ನು ಈ ಜಾತಿಯನ್ನು ತೆಗೆದ್ರೆ ಅದೇ ಜಾತಿಯನ್ನು ಇನ್ನೊಬ್ಬನು ಕೊಡಬೇಕು. ಆಗ ಈಗ ಕಳ್ಕೊಂಡವ್ರು ಯಾಕೆ ಸುಮ್ಮನೆ ಇರ್ತಾರೆ? ನೀವು ಶ್ರೀನಿವಾಸ್ ಪ್ರಸಾದ್ ಮತ್ತು ಅಂಬರೀಷ್ರನ್ನ ತೆಗಿಲಿಕ್ಕೆ ಹೋದಾಗ ಏನೇನಾಯಿತು ಅಂತ ನಾವು ನೋಡಿದ್ದೀವಿ. ಅದರ ನಷ್ಟ 2018ರಲ್ಲಿ ಕಾಂಗ್ರೆಸ್ಗೂ ಆಯಿತು. ಸ್ವತಃ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಬಿಟ್ಟು ಹೋದರು, ಚಾಮರಾಜನಗರದಲ್ಲಿ BJP ಗೆಲ್ತು. ಈಗ ನೀವು ಯಾರನ್ನು ತೆಗೆದ್ರೂ ಕೂಡ ಅವು ಬಂಡಾಯದ ಭಾಷೆಯನ್ನು ಮಾತಾಡ್ತಾರೆ. ಹಾಗಿರುವಾಗ ನನಗನ್ಸುತ್ತೆ ತೆಗೆಯುವ ಪ್ರಯತ್ನದಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೊಸ ಮಂತ್ರಿಯಾಗಬೇಕು ಅನ್ನುವ ಕನಸು ಕಾಣುತ್ತಿರುವ ಶಾಸಕರಿಗೆ ಸಮಾಧಾನ ಮಾಡಬಹುದು ಬಿಟ್ಟರೆ ಆ್ಯಕ್ಚುಯಲ್ ಕೈ ಹಾಕ್ಲಿಕ್ಕೆ ಹೋಗುತ್ತಾ? ಕೈ ಹಾಕ್ಲಿಕ್ಕೆ ಹೋದರೆ ಭಾವನ ನನಗನ್ಸುತ್ತೆ ಕಾಂಗ್ರೆಸ್ನ ಮನೆಯಲ್ಲಿ ಒಂದು ಬೆಂಕಿ ಕಿಡಿ ಹತ್ಕೊಳ್ಳುತ್ತೆ. ಅದು ಎಲ್ಲಿ ಹೋಗಿ ತಲುಪುತ್ತೆ ವಿ ಡೋಂಟ್ ನೋ. ಯಾಕಂದರೆ ಕರ್ನಾಟಕದ ರಾಜಕಾರಣದ ಇತಿಹಾಸವನ್ನು ಭಾಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಜೇನುಗೂಡಿ ಕೈ ಹಾಕಿದಂಗಿದು. ಅದನ್ನು ಮ್ಯಾನೇಜ್ ಮಾಡುವ ಶಕ್ತಿ ಸಿದ್ದರಾಮಯ್ಯನವ್ರಿಗೆ 2013ರಿಂದ 18ರವರೆಗಿತ್ತು. ಬಟ್ ಈ ಟರ್ಮಲ್ಲಿ ಇದೆಯಾ? ಒಂದು ಕಡೆ ಖರ್ಗೆ ಮೇಲೆ ಕೂತಿದ್ದಾರೆ, ಇನ್ನೊಂದು ಕಡೆ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಒಂದು ವೇಳೆ ಹೈಕಮಾಂಡ್ ಅನುಮತಿ ಕೊಡುತ್ತೆ ಅಂತಾದರೆ ಸಿದ್ದರಾಮಯ್ಯನವ್ರು ಹೇಳಿದವರನ್ನು ಮಂತ್ರಿ ಮಾಡ್ತಾರಾ ಅಥವಾ ಸಿದ್ದರಾಮಯ್ಯನವರ ಆಪ್ತರನ್ನು ಮಂತ್ರಿಮಂಡಲದಿಂದ ತೆಗಿತಾರಾ? ಈ ಪ್ರಶ್ನೆಗಳು ನಿಶ್ಚಿತವಾಗಿ ಬರ್ತವೆ. ಆಗ ಏನಾಗಬಹುದು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕಡೆ BJP ದಿನದಿಂದ ದಿನಕ್ಕೆ ವಿರೋಧ ಪಕ್ಷವಾಗಿ ಅಗ್ರೆಸಿವ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ಗೆಲುವಿನಿಂದ BJPಗೆ ಒಂದು ಮೊಮೆಂಟಮ್ ಸಿಕ್ಕಿದೆ. JDS ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ JDS ಕಾರಣದಿಂದ BJPಗೆ ಫಲಿತಾಂಶ ಬಂತು, ಕಾಂಗ್ರೆಸ್ ಸೋಲ್ತು. ಹೀಗಿರುವಾಗ ಕಾಂಗ್ರೆಸ್ ತನ್ನ ಮನೆಯಲ್ಲಿ ತಾನೇ ಸಮಸ್ಯೆಗಳನ್ನು ಸೃಷ್ಟಿಸ್ಕೊಳ್ಳುತ್ತಾ? ಐ ಡೋಂಟ್ ಥಿಂಕ್ ಸೊ. ಬಟ್ ಹೈಕಮಾಂಡ್ ಆ ಒಂದು ಎಕ್ಸಸೈಸನ್ನು ಮಾಡುತ್ತೆ. ಇಲ್ಲ ಯಾವ ಸಚಿವರು ಕೆಲಸ ಮಾಡಿದ್ದಾರೆ, ಆದರೆ ಕೆಲಸ ಮಾಡಿದ್ರು ಅಥವಾ ಮಾಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಎಂದಾದರೂ ಸಂಪುಟ ಪುನಾರಚನೆ ನಡೆದಿದೆಯಾ? ನಡೆದಿಲ್ಲ. ಆ ಕಾರಣದಿಂದ ಡೌಟ್ಫುಲ್ ಅನಿಸುತ್ತೆ. ಬಟ್ ಅದರ ಚರ್ಚೆಗಳು ಹಿಂದಿಯಲ್ಲೊಂದು ಭಾಳ ಒಳ್ಳೆಯ ಹೊಸ ಶಬ್ದ ಇದೆ, ಸುಗ್ಬುಗಾಹಟ್ ಅಂತ. ಸುಗ್ಬುಗಾಹಟ್ ಅಂದರೆ ಅದು ಅಲ್ಲಿ ಒಳಗೆ ಆ ಚರ್ಚೆಗಳು ಶುರು ಆಗ್ತಾವಲ್ಲ, ಒಂದು ಸ್ವಲ್ಪ ಹಲ್ಚಲಿದೆ, ಅದು ಶುರು ಆಗಿದೆ. ಬಟ್ ಆ್ಯಕ್ಚುಲಿ ಸಂಪುಟ ಪುನಾರಚನೆ ನಡೆಯುತ್ತಾ? ಐ ಹ್ಯಾವ್ ಡೌಟ್. ಇನ್ನೊಂದು ಕಡೆ ಭವನ ಇನ್ನೊಂದು ಬೆಳವಣಿಗೆ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ನೋಡಿ. ಯಾವೇ ಒಬ್ಬ ನಾಯಕ ಕೊನೆಗೆ ಆತುಕೊಳ್ಳುವುದು ಜಾತಿಯನ್ನು. ಈಗ ದೇವೇಗೌಡರು ಒಕ್ಕಲಿಗ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಯಾವಾಗ ಶುರುವಾಯಿತು? ಹೆಗಡೆಯವ್ರಿಗೂ ದೇವೇಗೌಡರಿಗೂ ಜಗಳ ಶುರುವಾದಾಗ ಹೆಗಡೆಯವರು ಲಿಂಗಾಯತರ ಪ್ರತಿನಿಧಿ ಹಾಕ್ಕೊಂಡ್ರು, ದೇವೇಗೌಡರು ಒಕ್ಕಲಿಗರ ಪ್ರತಿನಿಧಿ ಹಾಕ್ಕೊಂಡ್ರು. ನಂತರ ಒಕ್ಕಲಿಗರ ಒಂದು ಪಾರ್ಟಿಯನ್ನೇ JDS ಒಕ್ಕಲಿಗರ ಪಾರ್ಟಿ ಅಂತಲೇ ಅದು ಅದರ ಅಸ್ತಿತ್ವ ಉಳಿದುಕೊಳ್ತು. ಯಡಿಯೂರಪ್ಪನವರು 1983ರಲ್ಲಿ ಶಾಸಕರಾದವರು 2006ರವರೆಗೆ ಅವರು ಎಂದೂ ಲಿಂಗಾಯತ್ ನಾಯಕರಾಗಿ ಗುರುತಿಸ್ಕೊಳ್ಳಿಲ್ಲ. ಬಟ್ 2006ರಲ್ಲಿ ಅವ್ರಿಗೆ ಅನ್ನಿಸ್ತು ನಾನು ಲಿಂಗಾಯತ್ ನಾಯಕರಾದನೆ ಮಾತ್ರ ಮುಖ್ಯಮಂತ್ರಿ ಹುದ್ದೆಗೆ ಹೋಗ್ಬೋದು ಅಂತಕ್ಕಂಥದ್ದು. ಟ್ರೂ ಆಲ್ಸೋ, ನಾನು ತಪ್ಪು ಅಂತ ಇಲ್ಲ. ಹೀಗಾಗಿ ಯಡಿಯೂರಪ್ಪನವರು ಲಿಂಗಾಯತ ಸ್ಟ್ರಾಂಗ್ ಮ್ಯಾನ್ ಅನ್ನುವ ರೀತಿಯಲ್ಲಿ ಅವರನ್ನು ಇಂಗ್ಲೀಷ್ ಪತ್ರಿಕೆಗಳು ಬರೀಲಿಕ್ಕೆ ತೊಡಗಿದ್ವು. ದಿಲ್ಲಿ ಕೂಡ ಅದನ್ನು ಗುರುತಿಸ್ತು. ಸಿದ್ದರಾಮಯ್ಯನವರ ಶಕ್ತಿ ಯಾರೇನೇ ಹೇಳಿ ಅಹಿಂದ ಅದು ಇದು ಹೇಳ್ತಾರೆ, ಸೆಕ್ಯುಲರ್, ಆದರೆ ಅಲ್ಲಿ ವೋಟ್ ಬ್ಯಾಂಕ್ ಇಲ್ಲ. ಅಲ್ಲಿ ಈಗ ಅಹಿಂದ ಅಂತಕ್ಕಂಥದ್ದು ಒಂದು ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದರೆ 2024ರ ಫಲಿತಾಂಶ ಹಿಂಗೆ ಬರ್ತಿತ್ತು. ಕುರುಬೇತರ ಹಿಂದುಳಿದ ವರ್ಗಗಳು ಪೂರ್ತಿಯಾಗಿ ಸಿದ್ದರಾಮಯ್ಯನವರನ್ನು ನಾಯಕ ಅಂತಕ್ಕಂಥದ್ದನ್ನು ಗುರುತಿಸಿಲ್ಲ ಅನ್ನೋದು 2020 ಗುರುತಿಸಿಲ್ಲ ಅನ್ನೋಕ್ಕಿಂತ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ನಿಂತಿಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಬಂದವು. ದಲಿತರಲ್ಲೂ ಕೂಡ ರೈಟ್ ಲೆಫ್ಟ್ ಇದೆ. ಮುಸ್ಲಿಂ ಸಮುದಾಯ ಒಂದು ಸಿದ್ದರಾಮಯ್ಯನವರನ್ನು ಒಬ್ಬ ನ್ಯಾಚುರಲ್
ನಮ್ಮ ಲೀಡರ್ ಅಂತ ಒಪ್ಕೊಳ್ಳುತ್ತೆ, ಯಾಕಂದರೆ ಬಿ ಜೆ ಪಿಯನ್ನು ಟೇಕ್ ಆನ್ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರ ಶಕ್ತಿ ಇರ್ತಕ್ಕಂಥದ್ದು ಕುರುಬ ಸಮುದಾಯದ 8% ಮತಗಳು. ಅದರಲ್ಲಿ ಹೆಚ್ಚು 85 to 90% ಕುರುಬರು ಸಿದ್ದರಾಮಯ್ಯನವ್ರಿಗೆ ವೋಟ್ ಮಾಡ್ತಾರೆ. ಹೀಗಾಗಿ ಈಗ ನನಗನ್ಸುತ್ತೆ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಚರ್ಚೆಗಳು ಶುರುವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಅಹಿಂದ ನಾಯಕರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ನರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಹೊರಟಿದ್ದಾರೆ. ನನಗನ್ಸುತ್ತೆ ಅದು ಅಹಿಂದ ನಾಯಕ ಅನ್ನುವ ನರೇಟಿವ್ಗಿಂತ ಹೆಚ್ಚು ಕುರುಬರ ನಾಯಕನಿಗೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂತಕ್ಕಂಥದ್ದು. ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ BJP or JDS. ಇಟ್ ಈಸ್ ಫಾರ್ ಕಾಂಗ್ರೆಸ್ ಹೈಕಮಾಂಡ್ ಆ್ಯಂಡ್ ಅದರ್ ಕಾಂಗ್ರೆಸ್ ಲೀಡರ್ಸ್. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ನೀವೇನಾದರೂ ಈ ವಿಷಯ ಇಟ್ಕೊಂಡು ಕೆಟ್ಟದಾಗಿ ನಡೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕುರುಬರ ಮತಗಳು ಶಿಫ್ಟ್ ಆದರೆ ಕಾಂಗ್ರೆಸ್ ಗೆಲ್ಲುವ ಸಾಮರ್ಥ್ಯವನ್ನು ಕರ್ನಾಟಕದಲ್ಲಿ ಕಳೆದುಕೊಳ್ಳುತ್ತೆ. ಅದನ್ನು ಹೇಳುವ ಪ್ರಯತ್ನವನ್ನು KN ರಾಜಣ್ಣ ಮತ್ತು ಇತರರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಸ್, ನೋಡೋಣ ಇವತ್ತಿನ ಚರ್ಚೆ ಏನೇನಾಗುತ್ತೆ ಅಂತ. ಈಗ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ. ದರ್ಶನ್ ಸ್ಟೋರಿ ತಗೊಳ್ಳೋದಿತ್ತು, ಆದ್ರೆ ಅದಕ್ಕೂ ಮುಂಚೆ ಇದೀಗ ಒಂದು ಸುದ್ದಿ ಬರ್ತಾ ಇದೆ, ಬೆಚ್ಚ ಬೀಳಿಸೋ ಸುದ್ದಿ. ಕೇರಳದಲ್ಲಿ ಭೀಕರ ಭೂಕುಸಿತ ಆಗಿದೆ. 12 ಮಂದಿ ಸದ್ಯಕ್ಕೆ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಇದು ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಆಗಿದೆ. ಭೂಕುಸಿತದಲ್ಲಿ 100 ಮಂದಿ ಸಿಲುಕೊಂಡಿರೋ ಶಂಕೆ ಇದೆ. ಒಂದು 100 ಜನ ಭೂಕುಸಿತದಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಡೌಟ್ ಪಡ್ತಾ ಇದ್ದಾರೆ, ಹಿಂಗಿದ್ದೊಂದು ಅನುಮಾನ ಇದೆ, ಒಂದು 100 ಜನ ಆದ್ರೂ ಸಿಲುಕೊಂಡಿದ್ದಾರೆ ಅಂತ. ಭಾರೀ ಜಲಪ್ರವಾಹಕ್ಕೆ 400 ಕುಟುಂಬಗಳು ಅತಂತ್ರ ಆಗಿವೆ. ಮಹಾಮಳೆಗೆ ಸಾಲು ಸಾಲು ದುರಂತ. ಈಗಿನ ವಿಜುವಲ್ಸ್, ಬೆಳಗಿನ ಜಾವ ತೆಗೆದಿರೋ ವಿಜುವಲ್ಸ್ ಇದು. ನೀರಿನ ರಭಸಕ್ಕೆ ಮನೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿವೆ, ಅಂಗಡಿಗಳು ಕೊಚ್ಕೊಂಡು ಹೋಗಿವೆ. ವಯನಾಡಿನ ಕೋಯಿಕೋಡ್ ಸೇರಿ ಹಲವಾರು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಕೇರಳದ 10 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಫೋಟೋಸ್ ನೀವು ನೋಡ್ತಾ ಇದ್ದೀರಾ, ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. 12 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೆ ಅನ್ನೋದು ಬಂದಿರೋ ಮಾಹಿತಿ. ದೀಸ್ ಆರ್ ವಿಜುವಲ್ಸ್. ಪ್ರವಾಹದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅದರ ತೀವ್ರತೆ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಇರೋ ಮನೆಗಳು ಕುಸಿದಿವೆ, ಜನ ಬೇರೆ ಕಡೆ ಸ್ಥಳಾಂತರವಾಗ್ತಾ ಇದ್ದಾರೆ. 400 ಕುಟುಂಬಗಳ ಪರಿಸ್ಥಿತಿ ಇಲ್ಲಿವರೆಗೆ ಅತಂತ್ರ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಗುಡ್ಡ ಕುಸಿದಿರೋದನ್ನ ನೀವು ನೋಡ್ತಾ ಇದ್ದೀರಾ. ದೀಸ್ ಆರ್ ದ ವಿಜುವಲ್ಸ್. ಇದೇ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈಗ ರಕ್ಷಣಾ ಕಾರ್ಯಾಚರಣೆ ಆಗಬೇಕಾಗಿದೆ. ಗುಡ್ಡ ಕುಸಿದು 100 ಜನ ಸಿಲುಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಕನ್ಫರ್ಮ್ ಇಲ್ಲ, ಆದ್ರೆ 12 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದು ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ. ಮತ್ತು ಚೋರಲ್ಮಾಲ ಇಲ್ಲಿ ಭಾರಿ ಪ್ರಮಾಣದ ಲ್ಯಾಂಡ್ ಸ್ಲೈಡ್ಸ್ಗಳು ನಿನ್ನೆ ರಾತ್ರಿಯಿಂದ ಸಂಭವಿಸಿವೆ. ಅದರಲ್ಲಿ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ. ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ಬ್ರಿಡ್ಜ್ನ ಆ ಬದಿ ಇರ್ತಕ್ಕಂಥ 100 ಕುಟುಂಬಗಳು ಅತಂತ್ರವಾಗಿವೆ. ಆರ್ಮಿಯನ್ನು ಕರೆಸ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಕೇರಳ ಸರ್ಕಾರ ಕೊಟ್ಟಿದೆ. 2 ಹೆಲಿಕಾಪ್ಟರ್ ಟೀಮ್ಗಳು ಸುಲೂರ್ ಏರ್ಬೇಸ್ನಿಂದ ಹೊರಟಿವೆ. ಆ ಏರಿಯಲ್ಲೊಂದು ರಿಕಿ ಮಾಡಿದ ನಂತರ ಆರ್ಮಿ ಆ ಬ್ರಿಡ್ಜನ್ನು ಮತ್ತೊಮ್ಮೆ ಕಟ್ಟತಕ್ಕಂಥ ಒಂದು ಪ್ರಯತ್ನ ಮಾಡಿ ಆ 100 ಕುಟುಂಬಗಳನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗಿದೆ. ಭಾರೀ ಪ್ರಮಾಣದ ಡಿವಾಸ್ಟೇಷನ್ ಸಂಭವಿಸಿದೆ ಅಂತಕ್ಕಂಥದ್ದನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಟ್ವೀಟ್ಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಎಸ್, ಮೊದಲನೇ ಲ್ಯಾಂಡ್ ಸ್ಲೈಡ್ ಆಗಿದ್ದು ಮುಂಡಕ್ಕೈ ಟೌನ್ನಲ್ಲಿ ಸುಮಾರು ಮಧ್ಯರಾತ್ರಿ 1 ಗಂಟೆ ಹೊತ್ತಿಗೆ ಮುಂಡಕ್ಕೈನಲ್ಲಿ ಯಾಕೆ ವಯನಾಡು ಕನ್ನಡಿಗರಿಗೆ ಮುಖ್ಯ ಆಗುತ್ತೆ ಅಂದರೆ, ನಮ್ಮ ಕಬಿನಿ ಜಲಾಶಯಕ್ಕೇನು ಬರುತ್ತೆ, ಕಬಿನಿ ಕಪಿಲ ಅಂತ ಏನು ಕರಿತೀವಿ, ಅಲ್ಲಿ ಹರಿದು ಬರೋ ನೀರು ವಯನಾಡಿನ ಕಣಿವೆಯಿಂದನೇ ಬರುತ್ತೆ. ಆ ಕಾರಣದಿಂದ ವಯನಾಡಿನಲ್ಲಿ ಸಂಭವಿಸ್ತಾ ಇರ್ತಕ್ಕಂಥ ಡಿಸ್ಟ್ರಕ್ಷನ್ ಏನಿದೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದೇನಿದೆ, ಅದು ಕರ್ನಾಟಕದಲ್ಲೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ರೈಟ್, ಮೊದಲನೇ ಲ್ಯಾಂಡ್ ಸ್ಲೈಡ್ ಮುಂಡಕ್ಕೈಯಲ್ಲಾಗಿದೆ, 1 ಗಂಟೆ ಸುಮಾರಿಗೆ ಆಗಿದೆ. ಇನ್ನೊಂದು ಲ್ಯಾಂಡ್ ಸ್ಲೈಡ್ ಮಧ್ಯರಾತ್ರಿ 1 ಗಂಟೆಗಾಗಿದೆ. ಹಾಗೆ ಇನ್ನೊಂದು ಲ್ಯಾಂಡ್ ಸ್ಲೈಡ್ ಆಗಿರೋದು ಚೋರಲ್ಮಾಲಾ ಸ್ಕೂಲ್ ಹತ್ರ ಅರೌಂಡ್ ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ 2ನೇ ಲ್ಯಾಂಡ್ ಸ್ಲೈಡ್ ಆಗಿದೆ. ಯಾವಾಗ 1 ಗಂಟೆಗೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಹೋಗಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅಂತ ಹೋಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾಗಲೇ 2ನೇ ಲ್ಯಾಂಡ್ ಸ್ಲೈಡ್. ಶಾಲೆಯಲ್ಲೊಂದು ಕ್ಯಾಂಪ್ ಮಾಡಲಾಗಿತ್ತು, ಆ ಕ್ಯಾಂಪ್ ಕೂಡ ಕೊಚ್ಕೊಂಡು ಹೋಗಿದೆ.
ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂದರೆ ಅಲ್ಲಿ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಟ್ವೀಟನ್ನು ಗಮನಿಸಿದಾಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳು ಮನೆಗಳು ಕೂಡ ಕೊಚ್ಕೊಂಡು ಹೋಗಿವೆ. ಹೀಗಾಗಿ ಈ ಏನು ಪ್ರಮಾಣದ ನಷ್ಟ ಸಂಭವಿಸಿದೆ ಅಂತಕ್ಕಂಥದ್ದರ ಅಂದಾಜನ್ನು ಇನ್ನೂ ಕೂಡ ಮಾಡಲಾಗ್ತಾ ಇಲ್ಲ. ಈಗಷ್ಟೇ ಬೆಳಗಿನ ಜಾವ 4 ಗಂಟೆಗೆ ಸಂಭವಿಸಿರ್ತಕ್ಕಂಥ ಒಂದು ಭಾರೀ ಮಳೆಯಿಂದ ಲ್ಯಾಂಡ್ಸ್ಲೈಡ್ ಸಂಭವಿಸಿತು, ಗುಡ್ಡ ಕುಸಿತದಿಂದ ನಾವು ದೃಶ್ಯಗಳೆಲ್ಲ ನೋಡಬಹುದು. ಆ ಗುಡ್ಡ ಕುಸಿತದ ಭಾಗದ ಮೇಲ್ಭಾಗದಿಂದ ತೆಗೆದಿರೋ ವಿಜುವಲ್ಸ್ ಇದು. ಯಾವ ರೀತಿ ಪ್ರವಾಹ ಹರ್ಕೊಂಡು ಬಂದಿದೆ ಅನ್ನೋದನ್ನ ಆ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಸುತ್ತಮುತ್ತ ಇದ್ದ ಮನೆಗಳು, ಅಂಗಡಿಗಳು ಎಲ್ಲ ಕೊಚ್ಕೊಂಡು ಹೋಗಿದೆ. ಇದರ ನಷ್ಟದ ಪ್ರಮಾಣ ಎಷ್ಟು ಅನ್ನೋದು ಸದ್ಯಕ್ಕೆ ಅಂದಾಜು ಮಾಡೋದಕ್ಕಾಗ್ತಾ ಇಲ್ಲ. ಒಂದು ರೆಸ್ಕ್ಯೂ ಆಪರೇಷನ್ ನಡೀತಾ ಇರುವಾಗಲೇ ಮತ್ತೊಂದು ಕಡೆಯಿಂದ ಲ್ಯಾಂಡ್ ಸ್ಲೈಡ್ ಆಗಿದೆ. ವೆಲ್ಲಿಂಗ್ಟನ್ ಇಂದ ಆರ್ಮಿ ತಂಡವನ್ನ NDRF ತಂಡ ಈಗಾಗಲೇ ಅಲ್ಲಿ ತಲುಪಿವೆ. ಆರ್ಮಿ ಕೂಡ ಕರೆಸಲಾಗ್ತಾ ಇದೆ. ವೆಲ್ಲಿಂಗ್ಟನ್, ಊಟಿ ಹತ್ತಿರ ಇರತಕ್ಕಂಥ ವೆಲ್ಲಿಂಗ್ಟನ್ನಿಂದ ಹೆಚ್ಚು ಕಡಿಮೆ 100-120 ಕಿಲೋಮೀಟರ್ ವಯನಾಡಿದೆ. ಅಲ್ಲಿ ಮಿಲಿಟರಿ ತಂಡ ಕೂಡ ಕೇರಳ ಸರ್ಕಾರದ ಮನವಿಯ ಮೇರೆಗೆ ಕಳಿಸಲಾಗ್ತಾ ಇದೆ. ಇದುವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 6 ಶವಗಳನ್ನ ರಿಕವರ್ ಮಾಡಲಾಗಿದೆ, ಹೊರ ತೆಗೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬರ್ತಾ ಇರೋ ಮಾಹಿತಿ ಪ್ರಕಾರ 12 ಜನ ಇಲ್ಲಿವರೆಗೆ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅಂತ. ಇದು ಜಾಸ್ತಿ ಆಗದೆ ಇರಲಿ ಸಾವಿನ ಪ್ರಮಾಣ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಆದ್ರೆ ಈ ದೃಶ್ಯಗಳಿದೆಯಲ್ಲ, ಆ ದೃಶ್ಯಗಳು ಭಯ ಹುಟ್ಟಿಸ್ತಾ ಇವೆ. ಎಷ್ಟು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಯ ಹುಟ್ಟಿಸ್ತಾ ಇವೆ. ಜೊತೆಗೆ 100ಕ್ಕೂ ಹೆಚ್ಚು ಜನ ಆ ಮಣ್ಣಿನ ಅಡಿ ಸಿಲುಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಎಲ್ಲರ ಪ್ರೇಯರ್ಸ್ ಅಷ್ಟೇ, ಸಾವು ನೋವಿನ ಸಂಖ್ಯೆ ಕಡಿಮೆ ಇರಲಿ ಅಂತ. ಕರ್ನಾಟಕದ ಬಾರ್ಡರ್ ಹತ್ಕೊಂಡಿರ್ತಕ್ಕಂಥ ಪ್ರದೇಶ. ರೈಟ್. ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟ ದುರಂತ ನಡೆದಿದೆ. ನಿಗೂಢ ಸ್ಫೋಟಕ್ಕೆ 4 ಜನ ಬಲಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ಸೋಪೋರ್ನಲ್ಲಿ ಈ ಘಟನೆ ನಡೆದಿದೆ. ಗುಜರಿ ವಸ್ತುಗಳನ್ನ ಲಾರಿಯಿಂದ ಇಳಿಸುವಾಗ ಈ ಘಟನೆ ನಡೆದಿದೆ. ಲದಾಖ್ನಿಂದ ಗುಜರಿ ವಸ್ತು ತಂದಿದ್ದ ಲಾರಿ ಅದು. ಲಾರಿಯಿಂದ ಗುಜರಿ ವಸ್ತು ಇಳಿಸುವಾಗ ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಗಿದೆ. ಸ್ಫೋಟದಿಂದ ಸ್ಥಳದಲ್ಲೇ 3 ಜನ ಸಾವಿಗೀಡಾಗಿದ್ದಾರೆ. ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದ, ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈ ನಿಗೂಢ ಸ್ಫೋಟ ಏನು ಅಂತ ಈಗ ಕಾಶ್ಮೀರದ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ಸ್ಫೋಟದ ಹಿಂದೆ ಪಾಕಿಸ್ತಾನದ ಕೈವಾಡ. ಸ್ಫೋಟಕ್ಕೆ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕುಮ್ಮಕ್ಕಿದೆ ಅನ್ನೋದು ಬರ್ತಾ ಇರೋ ಮಾಹಿತಿ. ಸ್ಪೆಷಲ್ ಸರ್ವಿಸ್ ಗ್ರೂಪ್ ಕಮಾಂಡೋ ಆದಿಲ್ ರೆಹಮಾನಿ ಕೈವಾಡ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಬಂತು ಸ್ಫೋಟ, ಯಾರು ಮಾಡಿದ್ದು? ಪ್ರಶಾಂತ್, ಸರ್ಕಾರ ರಚನೆಯಾದ ನಂತರ ಕೇಂದ್ರದಲ್ಲಿ ನಿರಂತರವಾಗಿ ಇಂತಹ ಘಟನೆಗಳು ಜಮ್ಮು ಕಾಶ್ಮೀರದ ಭಾಗದಲ್ಲಿ ಕಂಡು ಬರ್ತಾ ಇದೆ. ಒಂದು ಯೋಧರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ, ಪ್ರವಾಸಿಗರ ಮೇಲೆ ಗುಂಡು ಹಾರಿಸಲಾಗ್ತಾ ಇದೆ, ಈಗ ಸ್ಫೋಟ ಕಂಡು ಬರ್ತಾ ಇದೆ. ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ನೋಡಿ, ಈ ಚುನಾವಣಾ ಪ್ರಕ್ರಿಯೆ ಏನು ಜಮ್ಮು ಕಾಶ್ಮೀರದಲ್ಲಿ ನಡೀತು, ಲೋಕಸಭಾ ಚುನಾವಣೆಯಲ್ಲಿ 59% ವೋಟಿಂಗ್ ನಡೀತಲ್ಲಿ. ಅಂದರೆ ದಟ್ ಈಸ್ ಅತಿ ಹೆಚ್ಚು. ಯಾಕೆಂದರೆ ಹುರಿಯತ್ ಕಾನ್ಫರೆನ್ಸ್ ಮತ್ತು ಇತರ ಪ್ರತ್ಯೇಕತಾವಾದಿ ಸಂಘಟನೆಗಳು ಮತದಾನವನ್ನು ಬಹಿಷ್ಕರಿಸಿ ಅಂತಕ್ಕಂಥ ಕರೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ 59% ವೋಟಿಂಗ್ ನಡೀತು. ಆ ವೋಟಿಂಗ್ ಈ ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ನಡೆಸೋರು ಮತ್ತು ಅವರ ಆಕಾಗಳು ಏನು ಪಾಕಿಸ್ತಾನದಲ್ಲಿ ಕುಳಿತಿದ್ದಾರೆ ಅವರನ್ನು ಫ್ರಸ್ಟ್ರೇಟ್ ಮಾಡಿವೆ. ಯಾಕಂದರೆ ನಾಳೆ ಇದೇ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳು ಕೂಡ ನಡೀಬೇಕು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ. ಹೀಗಾಗಿ ಅದನ್ನು ಫಾಯಿಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸತತವಾಗಿ ಭಯೋತ್ಪಾದಕ ಸಂಘಟನೆಗಳು ಮಾಡ್ತಾ ಇವೆ. ಇದೇನು ಮುಚ್ಚಿಡುವ ಅಂಶ ಅಲ್ಲ. ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡಿಂಗನ್ನು, ಲಾಜಿಸ್ಟಿಕಲ್ ಸಪೋರ್ಟನ್ನು, ಮ್ಯಾನ್ ಪವರ್ ಸಪ್ಲೈಯನ್ನು ಯಾರು ಮಾಡ್ತಾ ಇದೆ? ISI ಮಾಡ್ತಾ ಇದೆ. ನೀವು ಕಳೆದ 6ರಿಂದ 8 ತಿಂಗಳ ಚಟುವಟಿಕೆಗಳನ್ನು ನೋಡಿ, ಅಥವಾ ನೀವು ಇನ್ನೂ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾದ್ರೆ 2019 ಆಗಸ್ಟ್ 5ರಂದು ಆರ್ಟಿಕಲ್ 370 ಹಾಕಿದ ನಂತರ ಸುಮಾರು ಕರೋನಾ ಕಾಲ ಮುಗಿಯೋವರೆಗೂ ಕೂಡ ಬಿಡಿ, ಅಲ್ಲಿ ಬಹಳ ಒಂದು ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಮೆಜರ್ಸನ್ನು ತೆಗೆದುಕೊಳ್ತಾ ಇತ್ತು ಮತ್ತು ಎನ್ಕೌಂಟರ್ ಆಪರೇಷನ್ಸ್ಗಳು ನಡೆದವು. ನಾವೇ ಇಬ್ಬರು ಓದಿದ್ವಿ ಆ ಪುಸ್ತಕ, ಲೆಫ್ಟಿನೆಂಟ್ ಜನರಲ್ ಧಿಲ್ಲೋನ್ ಅವ್ರದ್ದು, ಕಿತನೆ ಗಾಜಿ ಆಯೆ ಕಿತನೆ ಗಾಜಿ ಗಯೆ.
ಅದು ಗಾಜಿ ಅಂದರೆ ಒಂದು ರೀತಿ ಯೋಧ, ಮುಸ್ಲಿಮ್ರ ದೃಷ್ಟಿಯಲ್ಲಿ ಹೇಳೋದಾದರೆ ಆತ ಜಿಹಾದ್ಗೋಸ್ಕರ ಮಡಿಯುವ ಯೋಧ. ಅಂಥವ್ರು ಬರ್ತಾರೆ, ಅಂಥವ್ರು ಹೋಗ್ತಾರೆ ಅಂತಕ್ಕಂಥದ್ದನ್ನು ಧಿಲ್ಲೋನ್ ಹೇಳಿದರು. ಅದರ ಹೇಳುವ ಉದ್ದೇಶವೇ ಇಷ್ಟಾಗಿತ್ತು. 2019ರಿಂದ 2021-22ರವರೆಗೆ ಆರ್ಮಿ ದೊಡ್ಡ ಮಟ್ಟದಲ್ಲಿ ಕಾಶ್ಮೀರ್ನ ಭಾಗ ಏನಿದೆ, ಬಾರಾಮುಲ್ಲಾ, ಅನಂತ್ನಾಗ್, ಶ್ರೀನಗರ್, ಇಲ್ಲಿ ಸಾಕಷ್ಟು ಎನ್ಕೌಂಟರ್ಗಳನ್ನು ನಡೆಸ್ತು. ಈ ಲೋಕಲ್ ಬ್ರೀಡ್ ಟೆರರಿಸ್ಟ್ಗಳೇನಿದ್ರಲ್ಲ ಅವರು ಆ ಎನ್ಕೌಂಟರ್ನಲ್ಲಿ ಹೋದರು. ಈಗ ಪಾಕಿಸ್ತಾನ ಏನು ಪ್ರಯತ್ನ ಮಾಡ್ತಾ ಇದೆ, ಇಟ್ ಹ್ಯಾಸ್ ಚೇಂಜ್ ಇಟ್ಸ್ ಸ್ಟ್ರಾಟಜಿ. ನೀವು ಪೀರ್ ಪಂಜಾಲ್ ಫಾರೆಸ್ಟ್ ಇದೆ, ಪೀರ್ ಪಂಜಾಲ್ನ ದಕ್ಷಿಣಕ್ಕೆ ನಿಮಗೆ ಜಮ್ಮು, ಉಧಂಪುರ್, ಕುಪ್ವಾರ, ದೋಡಾ, ಪೂಂಚ್ ಇವೆಲ್ಲ ಬರ್ತವೆ. ಈ ಭಾಗದಲ್ಲಿ ಎನ್ಕೌಂಟರ್ಗಳು ಜಾಸ್ತಿ ಆದಾಗ, ನಾರ್ತ್ ಸೈಡ್ನಲ್ಲಿ, ನಾರ್ತ್ ಕಾಶ್ಮೀರ್ನಲ್ಲಿ ಎನ್ಕೌಂಟರ್ಗಳು ಜಾಸ್ತಿ ಆದಾಗ ಈ ಭಾಗಕ್ಕೆ ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಓಕೆ. ಯಾಕಂದರೆ ಜಮ್ಮು ಭಾಗದ ಟೆರೇನ್ ಏನಿದೆ ಆ ಟೆರೇನ್ನಲ್ಲಿ ನಿಮ್ಗೆ ಇನ್ಫಿಲ್ಟ್ರೇಷನ್ ಸುಲಭ ಆಗ್ತಾ ಇದೆ ಮತ್ತು ಲೋಕಲಿ ಬ್ರೀಡ್ ಟೆರರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 50-60 ಇರ್ಬೋದೇನೋ ಇವತ್ತಿನ ದಿನಮಾನಗಳಲ್ಲಿ. ಹೀಗಾಗಿ ಇನ್ಫಿಲ್ಟ್ರೇಷನ್ ಮೂಲಕ 100ಕ್ಕೂ ಹೆಚ್ಚು ವಿದೇಶಿ ಯೋಧರನ್ನು ಭಾರತದೊಳಗಡೆ ಕಳಿಸ್ತಕ್ಕಂಥ ಪ್ಲ್ಯಾನನ್ನು ಪಾಕಿಸ್ತಾನ ಮಾಡಿದೆ, ಟೆರರಿಸ್ಟ್ಗಳನ್ನು. ಮತ್ತು ವಿಚಿತ್ರ ನೋಡಿ, ಅವ್ರ ಏನು ಇಟ್ಕೊಂಡು ಬರ್ತಿದ್ದಾರೆ ಅವರು, M4 ಕಾರ್ಬೈನ್ ಇಟ್ಕೊಂಡು ಬರ್ತಿದ್ದಾರೆ. M4 ಕಾರ್ಬೈನ್ 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕನ್ US ಫೋರ್ಸಸ್ ಪುಲ್ಔಟ್ ಏನು ಮಾಡಿದರು, ಅವ್ರ ಬಳಿ ಇರ್ತಕ್ಕಂಥ ಅಸಾಲ್ಟ್ ರೈಫಲ್ ಅದು. ಅಂದರೆ ಸಮ್ವೇರ್ ತಾಲಿಬಾನ್ ಮತ್ತು ಉಳಿದ ಭಯೋತ್ಪಾದಕ ಸಂಘಟನೆಗಳು ಮಸ್ಟ್ ಬಿ ಹೆಲ್ಪಿಂಗ್ ದಿಸ್ ರೂಟ್, ಆರ್ ಎಲ್ಸ್ ISI ಅಲ್ಲಿಂದ ತೆಗೆದುಕೊಂಡು ಬಂದಿರತಕ್ಕಂಥ M4 ಕಾರ್ಬೈನ್ಗಳನ್ನು ಕೊಟ್ಟು ಇವರನ್ನು ಇನ್ಫಿಲ್ಟ್ರೇಟ್ ಮಾಡಿ ಒಳಗಡೆ ಕಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಮತ್ತು ವಿಚಿತ್ರ ಸ್ಟ್ರಾಟಜಿ ಇದೆ. ನಿಮಗೆ ವೈಷ್ಣೋದೇವಿಗೆ ಹೊರಟಿರ್ತಕ್ಕಂಥ ಬಸ್ ಮೇಲೆ ದಾಳಿ ಮಾಡಿದ್ರು, ಅರಣ್ಯದಲ್ಲಿ ಓಡೋಗ್ಬಿಟ್ರು. ಅಂದರೆ ನೀವು ಹಂತ ಹಂತವಾಗಿ ಆರ್ಮಿಯನ್ನು ವಿಚಲಿತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಭಯೋತ್ಪಾದಕ ಸಂಘಟನೆಗಳು ಮಾಡ್ತಾ ಇವೆ. ಅದಕ್ಕೆ ಆರ್ಮಿ ಉತ್ತರವನ್ನು ಕೊಡ್ತಾ ಇದೆ. ಆದರೆ ಈ ಸ್ಟ್ರಾಟರ್ಜಿ ಬದಲಾಗಿರ್ತಕ್ಕಂಥದ್ದು ಒಂದು ಅಲಾರಮಿಂಗ್ ಅನ್ನುವ ರೀತಿಯಲ್ಲಿ ಇಂಡಿಯನ್ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ನೋಡ್ತಾ ಇದೆ. ಅದೇ ಕಾರಣದಿಂದ ಮೊನ್ನೆ ಕೇಂದ್ರ ಗೃಹ ಇಲಾಖೆ ಒಂದು ಕೋಆರ್ಡಿನೇಷನ್ ಸಭೆಯನ್ನು ಕರೆದಿತ್ತು. ಅದರಲ್ಲಿ BSF ಇತ್ತು, ಅದರಲ್ಲಿ ಜಮ್ಮು ಕಾಶ್ಮೀರ್ ಪೊಲೀಸರಿದ್ದರು, ಅದರಲ್ಲಿ ಆರ್ಮಿ ಅಧಿಕಾರಿಗಳಿದ್ದರು. ಒಂದು ಕೋಆರ್ಡಿನೇಷನ್ನಲ್ಲಿ ಈ ಇನ್ಫಿಲ್ಟ್ರೇಷನನ್ನು ಫಸ್ಟ್ ಫಾಯಿಲ್ ಮಾಡೋದು ಹೇಗೆ, ಬಂದಿರತಕ್ಕಂಥವ್ರನ್ನು ಐಡೆಂಟಿಫೈ ಮಾಡೋದು ಹೇಗೆ, ಎಲಿಮಿನೇಟ್ ಮಾಡೋದು ಹೇಗೆ. ಸ್ಟ್ರಾಟಜಿ ಬದಲಾಗಿದೆ ಅಂದರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಯು ಬದಲಾವಣೆ ಆಗಿರಬೇಕು. ನಿಶ್ಚಿತವಾಗಿ. ಈಗ ರಿಯಾಜ್ ನಾಯ್ಕು ಅಂತಕ್ಕಂಥ ಒಬ್ಬ ಕಾಶ್ಮೀರದವನೇ, ಜೈಷೆ ಮೊಹಮ್ಮದ್ನ ಕಾಶ್ಮೀರದ ಮುಖ್ಯಸ್ಥನಾಗಿದ್ದ. ಆತನ ಎನ್ಕೌಂಟರ್ ನಡೆದ ಮೇಲೆ ಒಬ್ಬ ಸೈಫುಲ್ಲಾ ಅಂತ 26 ವರ್ಷದ ಹುಡುಗ ಪಾಕಿಸ್ತಾನದ ಆ ಭಾಗದಲ್ಲಿ ಕುಳಿತುಕೊಂಡು ಇನ್ಫಿಲ್ಟ್ರೇಷನ್ಗಳನ್ನು ನಡೆಸಿ ಸಣ್ಣ ಸಣ್ಣ ಘಟನೆಗಳನ್ನು ಮಾಡಿಸ್ತಾರೆ. ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್, ಈ 3 ಸಂಘಟನೆಗಳ ಹೆಸರಿನಲ್ಲಿ ISI ಈ ಇನ್ಫಿಲ್ಟ್ರೇಷನ್ಗಳನ್ನು ನಡೆಸ್ತಾ ಇದೆ. ಅದು ಜಮ್ಮು ಭಾಗದಲ್ಲಿ ಜಾಸ್ತಿ ಇನ್ಫಿಲ್ಟ್ರೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. 2 ಸಂಗತಿಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, 3ನೇ ಟರ್ಮ್ನಲ್ಲಿ ಮೋದಿ ಬಂದಿರೋದ್ರಿಂದ ಜಮ್ಮು ಕಾಶ್ಮೀರದ ಚುನಾವಣೆಗಳು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲೋ ನವೆಂಬರ್ನಲ್ಲೋ ನಡೀತವೆ ಅಂತಕ್ಕಂಥದ್ದು ಸ್ಪಷ್ಟ. ಲೋಕಸಭಾ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆದ ಮೇಲೆ ಭಯೋತ್ಪಾದಕ ಸಂಘಟನೆಗಳಿಗನ್ಸಿದೆ ಇನ್ನೊಂದು ಸಲ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಬಂತು ಅಂದರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿರೋಧವನ್ನು ಒಡ್ತಾ ಇದ್ವಿ, ಲೋಕಲಿ ಸಪೋರ್ಟ್ ಕಡಿಮೆ ಆಗ್ಬೋದು. ಹೌದು. ಅಥವಾ ಹೆದರಿಕೆಯೂ ನಿರ್ಮಾಣ ಆಗಿದೆ. 2019ರ 370 ತೆಗೆದ ನಂತರ ನಿಮಗೆ ಬ್ರೈನ್ ವಾಶ್ ಮಾಡಿ ಮಾಡಿ ಏನು ಸ್ಥಳೀಯ ಯುವಕರನ್ನು ಬಂದೂಕು ಕೈಯಲ್ಲಿ ಕೊಡಲಾಗ್ತಾ ಇತ್ತು, ಅವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಿಮಗೆ ವಿದೇಶಿ ಬಂದೂಕುಧಾರಿಗಳನ್ನು ಒಳಕ್ಕೆ ನುಸುಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದನ್ನು ಟ್ಯಾಕಲ್ ಮಾಡೋದು ಹೇಗೆ ಅನ್ನೋದೊಂದು ಚಾಲೆಂಜ್ ನಿಶ್ಚಿತವಾಗಿ. ಈಗ ಕ್ಯಾಪ್ಟನ್ ಪ್ರಾಂಜಲ್ ಪ್ರಾಣವನ್ನು ತೆತ್ತರು. ಸೇಮ್ ಪೀರ್ ಪಂಜಾಲ್ ಫಾರೆಸ್ಟಲ್ಲಿ ಒಳಗಡೆ ಹೋಗಿ ಕೂಂಬಿಂಗ್ ಆಪರೇಷನ್ ನಡೆಸ್ತಕ್ಕಂಥ ಸಂದರ್ಭದಲ್ಲೇ ಅಲ್ವಾ ಕ್ಯಾಪ್ಟನ್ ಪ್ರಾಂಜಲ್ ಹುತಾತ್ಮರಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಹೆಚ್ಚಾಗಿ ನಡೆಸ್ತಕ್ಕಂಥ ಪ್ರಯತ್ನ ISI
ಪ್ರೇರಿತವಾಗಿ ಈ 3 ಭಯೋತ್ಪಾದಕ ಸಂಘಟನೆಗಳಿಂದ ನಡೀತಾ ಇದೆ. ಅದನ್ನು ಈಗ ನಿನ್ನೆ ಕೂಡ ಒಬ್ಬ ಯೋಧ ಪ್ರಾಣ ತೆತ್ತಿದ್ದು ಇದೇ ರೀತಿಯ ಇನ್ಫಿಲ್ಟ್ರೇಷನ್ ಬಿಡ್ಡನ್ನು ಫಾಯಿಲ್ ಮಾಡಲಿಕ್ಕೆ ಹೋಗಿ ಒಳಗಡೆ ನುಸುಳ್ತಾರೆ. ಅದಕ್ಕೆ ಗೈಡ್ಗಳಿದ್ದಾರೆ ಆ ಭಾಗದಲ್ಲಿ. ಅದಕ್ಕೆ ISI ಸಮ್ವನ್ ಹ್ಯಾಸ್ ಟು ಫಂಡ್ ದೆಮ್. ಕರೆಕ್ಟ್. ಸುಮ್ಮನೆ ವಿದೇಶಿ ಬಂದೂಕುಧಾರಿಗಳು ಇಲ್ಲಿ ಯಾಕೆ ಬರ್ತಾರೆ? ಅವರು ಪಾಕಿಸ್ತಾನದವರು, ಅಫ್ಘಾನಿಸ್ತಾನದವರು ಯಾಕೆ ಬರ್ತಾರೆ? ಮೊನ್ನೆ ಅವ್ರ ಬಳಿ 15 days ಬ್ಯಾಕ್ ಆಸ್ಟ್ರಿಯಾ ಮೇಡ್ ಅಸಾಲ್ಟ್ ರೈಫಲ್ ದೊರಕಿದೆ. ಆಸ್ಟ್ರಿಯಾ ವಾಸ್ ಪಾರ್ಟ್ ಆಫ್ ನ್ಯಾಟೋ ಫೋರ್ಸಸ್. ಆ ನ್ಯಾಟೋ ಫೋರ್ಸಸ್ಗಳು ಅಫ್ಘಾನಿಸ್ತಾನದಲ್ಲಿದ್ವು. ಅಂದರೆ ಎಲ್ಲಿಂದ ಬರ್ತಾ ಇದೆ, ಯಾರು ತಂದು ಕೊಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ISI ಇದರಲ್ಲಿ ಇದೆ ಅನ್ನೋದೇನು ದೊಡ್ಡ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಕ್ಕಂಥ ಸಂಗತಿ ಅಲ್ಲ. ಆದರೆ ಆ ಸ್ಟ್ರಾಟಜಿ ಏನು ಬದಲಾಗ್ತಾ ಇದೆ, ಈ ಭಾಗದಿಂದ ಆ ಭಾಗಕ್ಕೆ ಜಾಸ್ತಿ ಶಿಫ್ಟ್ ಆಗಿ ಡಿಫ್ಲೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನೇನು ಮಾಡಲಾಗ್ತಾ ಇದೆ, ಅದನ್ನು ತಡೆಯೋದು ಹೇಗೆ? ದಟ್ ಈಸ್ ಎ ಚಾಲೆಂಜ್. ಆ ತಡೆದು ನಿಮಗೆ ಮುಂದಿನ ವಿಧಾನಸಭಾ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸಬೇಕು. ಈಗ 370 ತೆಗೆಯುವ ಒಂದು ಹಂತ ಇತ್ತು, ಅದರಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಯಿತು. ಅದು 70-75 ವರ್ಷದ ಬೇಡಿಕೆ ಇತ್ತು. ಈಗ ಮುಂದಿಂದು ಅಲ್ಲಿ ಪ್ರಜಾತಂತ್ರ ಚುನಾಯಿತ ಸರ್ಕಾರ ತರಬೇಕು. ಇಸ್ ದ್ಯಾಟ್ ಸೋ ಈಸಿ? ಅಷ್ಟು ಸುಲಭವಾ? ನನಗೆ ಕಷ್ಟಕರ ಅನಿಸ್ತಾ ಇದೆ. ಅವರಿಗೆ ಸಪೋರ್ಟ್ ಮಾಡೋರಿದ್ದಾರೆ, ಅವರದ್ದು ಅಂತ ಒಂದು ತಂಡ ಇದೆ. ಅಲ್ಲ ನೋಡಿ, ಕಷ್ಟಕರ ಅಂತ ಅನ್ನಿಸ್ತಾ ಇಲ್ಲ. ಹಿಂದೆ ಕೂಡ ಕಾಶ್ಮೀರದಲ್ಲಿ ಅನೇಕ ಬಾರಿ ಚುನಾವಣೆಗಳು ನಡೆದಿವೆ, ಚುನಾಯಿತ ಸರ್ಕಾರಗಳು ಬಂದಿವೆ. ಆದರೆ ಈ ಕಣ್ಣು ಮುಚ್ಚಾಲೆ ಆಟ ನಡೀತಾ ಇರುತ್ತೆ. ಇದನ್ನು ಪಾಕಿಸ್ತಾನ್ ಆ ಒಂದು ಚುನಾವಣೆಯನ್ನು ತಡೆಯುವ ಪ್ರಯತ್ನದ ಭಾಗವಾಗಿ ಏನೇನೆಲ್ಲ ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಇಂಡಿಯನ್ ಆರ್ಮಿ, ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್, ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಇಸ್ ಅದರದ್ದೊಂದು ಪೊಟೆನ್ಷಿಯಲ್ ಜಮ್ಮು ಕಾಶ್ಮೀರದಲ್ಲಿ ಇದೆ. ಏನಾಯ್ತು ಬೇಸಿಕಲಿ ಅಂತಂದರೆ, ನಿಮಗೆ ಈ ಚೈನಾದ ಸಮಸ್ಯೆ ಶುರು ಆಯ್ತಲ್ಲ ಲಡಾಖ್ ಭಾಗದಲ್ಲಿ. ಸೊ ಜಮ್ಮು ಕಡೆಯಿಂದ ಫೋರ್ಸಸ್ಸನ್ನು ಲಡಾಖ್ ಕಳಿಸಲಾಯಿತು. ಸೊ ಪೋರಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಏನಿವೆ ಅವುಗಳನ್ನು ಉಪಯೋಗಿಸ್ಕೊಂಡು ಇನ್ಫಿಲ್ಟ್ರೇಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದು ಚೈನಾ ಮತ್ತು ಪಾಕಿಸ್ತಾನ ಆಕ್ಸಸ್ ಇದೆ ಅನ್ನೋದು ಗೊತ್ತಿಲ್ಲ ಜನರಿಗೆ. ಎಸ್, ಬಟ್ ಆದಷ್ಟು ಬೇಗ ಇದು ನಿಲ್ಲಬೇಕಾಗುತ್ತೆ ಪ್ರಶಾಂತ್. ಯಾಕಂದರೆ ಕಳೆದ 2-3 ತಿಂಗಳಲ್ಲಿ ಬಹಳಷ್ಟು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ, ನಮ್ಮ ಯೋಧರು ಹುತಾತ್ಮರಾಗಿದ್ದಾರೆ. ಆ್ಯಂಡ್ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸ್ಫೋಟದ ಸಂಖ್ಯೆ, ಅಟ್ಯಾಕ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನು ನೋಡಿ, ಇದನ್ನ ಬೇಗನೆ ನಿರ್ನಾಮ ಅಂತಕ್ಕಂಥದ್ದು, ನಿರ್ನಾಮ ಅಲ್ಲ, ಅಟ್ಲೀಸ್ಟ್ ಕಂಟ್ರೋಲ್. ಇದು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದಂಗೆ. ವಿ ಹ್ಯಾವ್ ಟು ಡೂ ಅವರ್ ಇಂಡಿಯನ್ ಫೋರ್ಸಸ್, ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ಗೆ ಇದೊಂದು ಚಾಲೆಂಜ್ ಇರೋದೇ. ಎಲ್ಲಿವರೆಗೆ ಕಾಶ್ಮೀರದ ಸ್ಥಳೀಯವಾಗಿ ಭಯೋತ್ಪಾದಕ ಸಂಘಟನೆಗಳಿಗೆ ಹೈಡೌಟ್ಸ್, ಲಾಜಿಸ್ಟಿಕಲ್ ಸಪೋರ್ಟ್ ಮತ್ತು ಮಾನಸಿಕವಾಗಿರ್ತಕ್ಕಂಥ ಬೆಂಬಲ ಕಡಿಮೆ ಆಗುವ. ಇದು ಕೇಳಲಿಕ್ಕೆ ಕಹಿ ಅನ್ನಿಸ್ಬೋದು, ಆದರೆ ಸ್ಥಳೀಯ ಬೆಂಬಲ ಇಲ್ಲದೆ ನಿಮಗೆ 90-91ರಲ್ಲಿ ಶುರುವಾಗಿದ್ದ ಇನ್ಸರ್ಜೆನ್ಸಿ ಇನ್ನೂ ಮುಂದುವರಿತಾ ಇದೆ ಅಂದರೆ ಅರ್ಥ ಏನು? 30-35 ವರ್ಷ ಆಯಿತು. ಸ್ಥಳೀಯ ಬೆಂಬಲ ಇದೆ. ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. 59% ವೋಟಿಂಗ್ ಹೇಳ್ತಾ ಇದೆ, ಎಲ್ಲರೂ ಬೆಂಬಲ ಕೊಡ್ತಾ ಇಲ್ಲ ಅಂತ. ಜೈಲಲ್ಲೇ ದರ್ಶನ್ಗೆ ಶುರುವಾಗಿದೆಯಾ ರಾಜಕೀಯ ಆಸೆ? ದರ್ಶನ್ಗೆ ರಾಜಕೀಯ ಆಕಾಂಕ್ಷೆ ಬೆಳೆದಿದೆಯಾ? ರಾಜಕೀಯಕ್ಕೆ ಬರೋ ಆಸೆಯಲ್ಲಿದ್ದಾರಾ ದರ್ಶನ್? ಅಧಿಕಾರಿಗಳ ಹತ್ರ ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡಿದ್ದಾರಂತೆ. ರಾಜ್ಯ ರಾಜಕಾರಣ ನಟ ದರ್ಶನ್ ಹೊಸದಲ್ಲ. ನಿಮಗೆ ನೆನಪಿರೋ ಹಾಗೆ 2018ರಲ್ಲಿ ಮಂಡ್ಯದಲ್ಲಿ ಸುಮಲತಾ ಪರವಾಗಿ ಭರ್ಜರಿ ಪ್ರಚಾರ ಮಾಡಿದ್ರು. ಒಂದಷ್ಟು ರಾಜಕಾರಣಿಗಳ ಪರ ಪ್ರಚಾರ ನಡೆಸ್ತಾ ಇರ್ತಾರೆ ದರ್ಶನ್. ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ರಾಜಕಾರಣಿಗಳ ಪರ ದರ್ಶನ್ ಪ್ರಚಾರ ನಡೆಸ್ತಾ ಇರ್ತಾರೆ. ಈ ಬಾರಿಯೂ ಕೂಡ ಸ್ಟಾರ್ ಚಂದ್ರು ಪರವಾಗಿ ದರ್ಶನ್ ಪ್ರಚಾರ ನಡೆಸಿದ್ರು ಮಂಡ್ಯದಲ್ಲಿ. ಇದೇ ಹುರುಪಲ್ಲಿ ಈಗ ದರ್ಶನ್ ರಾಜಕೀಯದ ಬಗ್ಗೆ ಮಾತುಗಳು ಶುರುವಾಗಿದೆ. ಬ್ಯಾರಕ್ಗಳಲ್ಲಿ ದರ್ಶನ್ ಓಡಾಡೋದು ಕೂಡ ಹೆಚ್ಚಾಗಿದೆಯಂತೆ. ನೆಕ್ಸ್ಟ್ ರಾಜಕೀಯಕ್ಕೆ ಬರ್ತೀನಿ ಕಣ್ರೋ ಅಂತ ಸಿನಿಮಾ ಸ್ಟೈಲ್ನಲ್ಲೇ ಮಾತಾಡ್ತಾರಂತೆ. ದರ್ಶನ್ ಬೇಕಾಬಿಟ್ಟಿಯಾಗಿ ಜೈಲಲ್ಲಿ ಓಡಾಟ ಮಾಡುವಾಗ ಹೀಗೆಲ್ಲ ಓಡಾಡೋ ಹಾಗಿಲ್ಲ ಅಂತ ಸಿಬ್ಬಂದಿ ಏನಾದರೂ ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೆ ರಾಜಕೀಯದ ಹೆಸರು ಹೇಳಿ ನೆಕ್ಸ್ಟ್ ರಾಜಕೀಯಕ್ಕೆ ಬರ್ತೀನಿ ಕಣ್ರೋ ಅಂತ ಹೆದರಿಸ್ತಾರಂತೆ.
30 ದಿನಗಳವರೆಗೆ ಸಿಬ್ಬಂದಿಗೆ ಸರ್ ಅಂತ ದರ್ಶನ್ ಕರೀತಾ ಇದ್ರಂತೆ, ಈಗ ವರಸೆ ಬದಲಾಯಿಸಿದಾರಂತೆ. ಪ್ರಶಾಂತ್, ಸಡನ್ ಆಗಿ ವರಸೆ ಬದಲಾಗಿದ್ದಕ್ಕೆ ಏನು ಕಾರಣ ಅನ್ಸುತ್ತೆ? ನನಗೆ ಈ ದರ್ಶನ್ ಅವರ ಈಗ ಗೊತ್ತಿಲ್ಲ, ಈಗ ಜೈಲಿನಲ್ಲಿ ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ ಆದರೆ ಒಬ್ಬ ವ್ಯಕ್ತಿ ಬಂದು ನಮ್ಮ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟು ಹೋದ, ಅಥವಾ ಸುಳ್ಳು ಅಂತ ಹೀಗೆ ಗೊತ್ತಾಗ್ತಿದೆ. ಅಂದರೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಭಾಗ. ನನಗೆ ಈ ದರ್ಶನರ ಒಟ್ಟಾರೆ ನೋಡಿ ಅನಿಸುತ್ತೆ, ಒಂದು ಕಗ್ಗ ನೆನಪಿಗೆ ಬರುತ್ತೆ ನನಗೆ. DVGಯಲ್ಲೂ ಬರೀತಾರೆ, ಏನು ಪ್ರಪಂಚವಿದು, ಏನು ದಾಳಿ, ಏನದ್ಭುತ ಅಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿ ಏನು, ಬೆಲೆ ಏನು, ಮೊಗವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಅಂತ. ದರ್ಶನ್ಗೊಂದು ಪೊಟೆನ್ಷಿಯಲ್ ಇತ್ತು, ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳದೆ ಮರ್ಡರ್ ಮಾಡೋದಕ್ಕೋಸ್ಕರ ಬಳಸ್ಕೊಂಡ್ರು. ನೋಡ್ರಿ, ಪ್ರತಿಯೊಂದು ಕೊಲೆಗೆ ಒಂದು ಸಬೂಬು ಹೇಳ್ಬೋದು, ಒಂದು ಕಾರಣವನ್ನು ಕೊಡ್ಬೋದು. ಬಟ್ ನೀವು ನಾಗರಿಕ ಪ್ರಪಂಚದಲ್ಲಿ ಕೊಲೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಈಗ ದರ್ಶನ್ಗೆ ನೀವು ಅಂದರೆ ಕಾಮನ್ ಸೈಕಾಲಜಿ ಆ ಬದಿ ಕೂತ್ಕೊಂಡು ಅನಿಸ್ತಾ ಇರುತ್ತೆ, ನಾನೊಬ್ಬ ರಾಜಕಾರಣಿ ಆಗಿದ್ದರೆ ನನ್ನನ್ನು, ನೀವು ರಾಜಕಾರಣಿ ಆಗಿದ್ದರೆ ಮರ್ಡರ್ ಮಾಡಿದ್ರು ಪೊಲೀಸರು ಬಿಟ್ಟುಬಿಡ್ತಾರ? ಅಂದರೆ ಇದೇನು ಬನಾನಾ ರಿಪಬ್ಲಿಕ್ ಅಲ್ಲ ಭಾರತ. ಇರ್ಬೋದು ರಾಜಕಾರಣಿಗಳ ನಡೆಯುತ್ತೆ, ರಾಜಕಾರಣಿಗಳು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ತೀರಾ ಕೊಲೆ ಅಂಥ ಪ್ರಕರಣದಲ್ಲಿ ರಾಜಕಾರಣಿ ಅನ್ನೋ ಕಾರಣಕ್ಕೆ ನೀವು ಕೊಲೆಗಳನ್ನು ನಡೆಸ್ತಾ ಇರ್ಬೋದು ಅಂತಕ್ಕಂಥ ಸ್ಥಿತಿ ಏನು ಭಾರತದಲ್ಲಿಲ್ಲ. ಆದರೆ ದರ್ಶನ್ಗೆ ಅನಿಸ್ತಾ ಇದೆ, ನನ್ನ ನಡಿಬೇಕಾದ್ರೆ ನಾನು ನನಗೆ ಯಾರೋ ಮೊನ್ನೆ ಇತ್ತೀಚೆಗೆ ಹೇಳ್ತಾ ಇದ್ರು, ವೆರಿ ಇಂಟ್ರೆಸ್ಟಿಂಗ್, ನಿಜನೂ ಸುಳ್ಳು, ಈಗ ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಬೈ ದ ದರ್ಶನ್ ಓನ್ಲಿ. ಚನ್ನಪಟ್ಟಣದ ಬೈ ಇಲೆಕ್ಷನ್ಸಿಗೆ ನಿಲ್ಲಕ್ಕೆ, ಅಂದರೆ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋದು ಗೊತ್ತಾದ ತಕ್ಷಣ ಚನ್ನಪಟ್ಟಣದ ಬೈ ಇಲೆಕ್ಷನ್ಸ್ಗೆ ದರ್ಶನ್ಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಒಂದು ರಾಜಕೀಯ ಪಕ್ಷ ನಿರ್ಧರಿಸ್ತಾ ಇತ್ತು ಅಂತ. ನ್ಯಾಚುರಲಿ JDS ಅಂತರೂ ಅಲ್ಲ, BJPನೂ ಅಲ್ಲ, ಹಾಗಾಗಿ ಯಾರು ಕೊಡ್ಬೋದು ಟಿಕೆಟ್? ಯಾಕಂದರೆ ಕುಮಾರಸ್ವಾಮಿ ಏನು ದರ್ಶನ್ಗೆ ಟಿಕೆಟ್ ಕೊಡೋ ಸ್ಥಿತಿಯಲ್ಲಿಲ್ಲ, ಕಾಂಗ್ರೆಸ್. ಅಷ್ಟರಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆದವು ಅಂತಕ್ಕಂಥದ್ದನ್ನು ಒಂದು ಗುಸುಗುಸು ಇದೆ. ಈಗ ನಾನು ಅದಕ್ಕೆ ಹೇಳಿದೆ, ಇಟ್ ಹ್ಯಾಸ್ ಟು ಬಿ ವೆರಿಫೈಡ್. ಮತ್ತು ದರ್ಶನ್ ರಾಜಕಾರಣ ಅಂದರೆ ಏನು? ಸುಮಲತಾ ಬಿಡಿ, ಸುಮಲತಾ ಮತ್ತು ಅಂಬರೀಷ್ ತಾಯಿ ತಂದೆ ಅನ್ನುವ ರೀತಿಯಲ್ಲಿ ದರ್ಶನ್ ನೋಡ್ತಾ ಇದ್ರು. ನಾನು ಅವರ ಪ್ರಚಾರದ ಬಗ್ಗೆ ಹೇಳಲ್ಲ. ಉಳಿದ ಪ್ರಚಾರಗಳು ಬೇರೆ ಕಮರ್ಷಿಯಲ್ ಪ್ರಚಾರಗಳು, ಅವೇನು ಫ್ರೆಂಡ್ಶಿಪ್ ಮೇಲೆ ಹೋಗಿ ಪ್ರಚಾರ ಮಾಡ್ತಿದ್ದದ್ದಲ್ಲ, ಅಥವಾ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಪ್ರಚಾರ ಮಾಡ್ತಿದ್ದಲ್ಲ, ಅವೆಲ್ಲ ಕಮರ್ಷಿಯಲ್ ಪ್ರಚಾರಗಳು. ನನಗನ್ಸುತ್ತೆ ದರ್ಶನ್ ಏನೇ ಹೇಳ್ಬೋದಲ್ಲ ಜೈಲಲ್ಲಿ, ಆದರೆ ಅವರ ಮುಂದಿನ 3-4 ವರ್ಷಗಳು ಈ ಕೇಸ್ನ ಹೋರಾಟದಲ್ಲೇ ಹೋಗ್ತವೆ. ಈ ಕೇಸ್ನಲ್ಲಿ ಕನ್ವಿಕ್ಷನ್ ಆಗುತ್ತಾ ಇಲ್ವಾ? ಕನ್ವಿಕ್ಷನ್ ಆದರೆ ಎಲ್ಲಿ ರಾಜಕಾರಣ? ಕನ್ವಿಕ್ಷನ್ ಆಗದೇ ಇದ್ರೆ ಟ್ರಯಲ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗಿದೆ. ಏನಾಗುತ್ತೆ? ಬಚಾವ್ ಮಾಡಬೇಕು ಅಂತ ಒಂದು ಟೀಮ್ ಪ್ರಯತ್ನ ಪಡ್ತಾ ಇದೆಯಲ್ಲ ನೋಡಿ, ಅದು ಪ್ರಯತ್ನ ಪಡ್ತಾ ಇರುತ್ತೆ. ಬಟ್ ನನಗೆ ಮೇಲ್ನೋಟಕ್ಕೆ ಅನಿಸುತ್ತೆ, ಡಿಜಿಟಲ್ ಎವಿಡೆನ್ಸಸ್ಗಳು, ವಿಡಿಯೋ ಎವಿಡೆನ್ಸಸ್ಗಳನ್ನು ನೋಡಿದಾಗ ದರ್ಶನ್ ತುಂಬ ಒಂದು ಆಳದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನೇ ಹೇಳ್ಕೊಂಡು ಹೋಗ್ಬೋದು, ನಾನು ರಾಜಕಾರಣಕ್ಕೆ ಬರ್ತೀನೋ, ನಾನು ಅದಕ್ಕೆ ಬರ್ತೀನೋ, ಅಷ್ಟು ಸುಲಭ ಇರಲ್ಲ. ರೈಟ್. ಮುಂದಿನ ಸ್ಟೋರಿ ನೋಡ್ತಾ ಹೋಗೋಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ್ದ ಸ್ಟೋರಿ ಇದು. ರಾಜಸ್ಥಾನದಿಂದ ಕಳಪೆ ಮಾಂಸ ಪೂರೈಕೆ ಆರೋಪ ಸಂಬಂಧ ರಾಜಸ್ಥಾನ ಮಾಂಸ ಪಡೆದ ಹೋಟೆಲ್ ಮಾಲೀಕರಿಗೆ ಈಗ ನಡುಕ ಶುರುವಾಗಿದೆ. ನೋಟಿಸ್ ಬರೋ ಭಯದಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ. ಇದೇ ವಾರದಲ್ಲಿ ಆಹಾರ ಇಲಾಖೆ ಕೈ ಸೇರುತ್ತೆ. ರಿಪೋರ್ಟ್ ಆಧರಿಸಿ ಹೋಟೆಲ್ ಮಾಲೀಕರಿಗೆ ನೋಟಿಸ್ ಕೊಡೋರಿದ್ದಾರೆ. ವರದಿಗಾಗಿ ಆಹಾರ ಇಲಾಖೆ ಕಾಯ್ತಾ ಇದೆ. ಎಲ್ಲಿಂದ ಮಾಂಸ ಸರಬರಾಜಾಯಿತು, ಎಷ್ಟು ದರ ಇತ್ಯಾದಿ ವಿವರಗಳ ಪರಿಶೀಲನೆ ಮಾಡ್ತಾರೆ. ಮಾಂಸದ ಗುಣಮಟ್ಟದ ಬಗ್ಗೆಯೂ ಪರಿಶೀಲಿಸ್ತಾ ಇದೆ ಇಲಾಖೆ. ಶೀಘ್ರದಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟದ ಬಗ್ಗೆ ಅಧಿಕೃತ ರಿಪೋರ್ಟ್ ಹೊರಗೆ ಬೀಳುತ್ತೆ. ವರದಿಗೋಸ್ಕರ ಗೃಹ ಮತ್ತು ಆಹಾರ ಇಲಾಖೆ ಕಾದು ಕೂತಿದೆ. ಕಳಪೆ ಮಾಂಸ ಪತ್ತೆಯಾದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ. ಮಾಂಸ ಖರೀದಿ ಮಾಡಿದ ಹೋಟೆಲ್ಗಳಿಗೂ ಕೂಡ ನೋಟಿಸ್ ಸಿಗೋ ಸಾಧ್ಯತೆ ಇದೆ. ಒಂದು ನೋಟಿಸ್ ಸಿಗ್ತಾ ಇದ್ದ ಹಾಗೆ ಅವರ ವ್ಯಾಪಾರ ಡೌನ್ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಹೋಗಿ ಉತ್ತರ ಕೊಡಬೇಕಾಗತ್ತೆ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಬಟ್ ಪ್ರಶ್ನೆ ಇರೋದೇ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಂಸ ಸಾಗಾಟ ಬಹಳ ದಿನಗಳಿಂದ ನಡೀತಾ ಇದ್ರು ಪೊಲೀಸರಿಗಾಗ್ಲಿ ಆಹಾರ ಇಲಾಖೆಗಾಗ್ಲಿ ಗೊತ್ತೇ ಇರಲಿಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಈಗ ಮಾಧ್ಯಮಗಳು ಎಳೆದವು.
ಕವರ್ ಸ್ಟೋರಿ ತಂಡದ ರವಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ರವಿ ಸ್ಥಳಕ್ಕೆ ಹೋಗಿ ಪ್ರಶ್ನೆಗಳನ್ನ ಕೇಳಿದಾಗ ಅಬ್ದುಲ್ ರಜಾಕ್ ಮುಟ್ಟಂಗಿಲ್ಲ, ಈ ಯಾವ ಬಾಕ್ಸ್ ಅನ್ನು ಮುಟ್ಟಂಗಿಲ್ಲ, ತೆಗೆಯೋದಿಲ್ಲ ಅಂತ ಆವಾಜ್ ಹಾಕೋದು. ಇದು ಮೊದಲನೇ ಸಲ ಅಲ್ಲ ಹಾಕಿದ್ದು, 1 ತಿಂಗಳ ಹಿಂದೆ ಇದೇ ರೀತಿ ಒಂದು ಪ್ರೊಟೆಸ್ಟ್ ಆಗತ್ತೆ. ಕಳಪೆ ಮಾಂಸ ಸಾಗಾಟ ಆಗ್ತಾ ಇದೆ ನೋಡಿ ಅಂತ ಅಲ್ಲೂ ಅಧಿಕಾರಿಗಳು ಬಂದಿರ್ತಾರೆ, ಪೊಲೀಸರು ಬಂದಿರ್ತಾರೆ. ಅಬ್ದುಲ್ ರಜಾಕ್ ಹಾಗೆ ಆವಾಜ್ ಹಾಕ್ತಾರೆ, 1 ಬಾಕ್ಸ್ ಕೂಡ ಓಪನ್ ಮಾಡಂಗಿಲ್ಲ ಅಂತ. ಆವತ್ತು ಅಲ್ಲಿಂದ ಬಾಕ್ಸ್ಗಳನ್ನ ರಜಾಕ್ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಮಾಧ್ಯಮಗಳು ಬಂದ ಮೇಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಅಲ್ಲಿ ರೀಚ್ ಆಗಿತ್ತು. ಯಾವಾಗ ಕ್ಯಾಮರಾ ಕಣ್ಣಿಗೆ ಬಿತ್ತು, ಯಾವಾಗ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬಾಕ್ಸ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂದಾಗ ಬಾಕ್ಸ್ಗಳು ಓಪನ್ ಆದವು ಅನ್ನೋದು ಬಿಟ್ರೆ, ಅಲ್ಲಿ ದೂರು ಯಾರು ಕೊಟ್ಟಿದ್ರಲ್ಲ, ಮುಸ್ಲಿಂ ವ್ಯಾಪಾರಿಗಳು ರಶೀದ್ ಮತ್ತು ಹಿಲಾಲ್, ಅವ್ರು ಹೇಳೋ ಪ್ರಕಾರ 1 ವಾರಕ್ಕೆ 4 ರಿಂದ 5 ಸಲ ಟ್ರೈನ್ಗಳಲ್ಲಿ ಬರುತ್ತವೆ ಅಂತ. ಅದರಲ್ಲಿ 3 ಸಲ ಬರೋದಂತೂ ಫಿಕ್ಸ್. ಅದು ಸಾವಿರಾರು ಕೆಜಿ ಕಳಪೆ ಮಾಂಸ ತಂದು ಜನರಿಗೆ ರೋಗ ಹಂಚ್ತಿದ್ರ ರಿಪೋರ್ಟ್ ಬರಬೇಕಾಗಿದೆ. ಪ್ರಶಾಂತ್, ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ ಈ ಪ್ರಕರಣ ಅನ್ನೋದ್ರ ಬಗ್ಗೆನೇ ಡೌಟ್ ಇದೆ ನನಗೆ. ಯಾಕೆಂದ್ರೆ ವಾರಕ್ಕೆ 3 ರಿಂದ 5 ಸಲ ಬರ್ತಾ ಇತ್ತು, ಯಾರಿಗೂ ಕಣ್ಣು ಕಾಣಲಿಲ್ಲ ಅನ್ನೋದು ಸುಳ್ಳು. ಇನ್ನೊಂದು, ಈಗ ಹೋಟೆಲ್ ಮಾಲೀಕರಿಗೆ ಟೆನ್ಷನ್ ಶುರುವಾಗಿದೆ. ಈಗ ರಾಜಸ್ಥಾನದ ಜೈಪುರ್ನಿಂದ ಬರಲೋ ಜೋಧ್ಪುರ್ನಿಂದ ಬರಲಿ, ಅಲ್ಲಿಂದ ಬೆಂಗಳೂರಿಗೆ ಬರಬೇಕಂದ್ರೆ ನಿಮಗೆ ಕನಿಷ್ಠ 36 ತಾಸು ಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಟ್ರಾನ್ಸ್ಪೋರ್ಟ್. ನೀವು ಕಟ್ ಮಾಡಿ ಇಲ್ಲಿ ತಂದು ಬೆಚ್ಚಿ ಅಂಗಡಿಗೆ ಹೋಗುವಾಗ ಕನಿಷ್ಠ 45 ತಾಸು ಬೇಕು. ಇಫ್ ಇಟ್ ಈಸ್ ಕಮಿಂಗ್ ಎಟ್ ನೈಟ್, ನೀವು ಇನ್ನೊಂದು 10 ತಾಸು ಕಾಯಿರಿ, ನಿಮಗೆ 50-55 ತಾಸು ಬೇಕಾಗತ್ತೆ ಅಂತ ಅಂದ್ಕೋಣ. ಫುಡ್ ಸ್ಟ್ಯಾಂಡರ್ಡ್ದು ಒಂದು ನಾರ್ಮ್ ಇದೆ. ಯಾವುದೇ ಮಾಂಸವನ್ನು ಒಂದೂರಿಂದ ಇನ್ನೊಂದೂರಿಗೆ ಸಾಗಿಸಿ 2 ದಿನಗಳ ಕಾಲ ನಂತರ ಅದನ್ನು ಕನ್ಸ್ಯೂಮ್ ಮಾಡೋದಾದರೆ ನೀವು ಅದು -4 ಡಿಗ್ರಿಯಲ್ಲಿ ಬರಬೇಕು, ಆ ಕಂಟೈನರ್ನಲ್ಲಿ ಬರಬೇಕು. ಒಂದು ವೇಳೆ ನಿಮ್ಗೆ ಇನ್ನೂ ಜಾಸ್ತಿ ದಿನಗಳು ಬೇಕಾಗ್ತಾವಂತಂದರೆ ಹೋಗ್ತವೆ, ರಫ್ತಾಗ್ತಾವಲ್ಲ, -18 ಡಿಗ್ರಿ ಮೇಂಟೈನ್ ಮಾಡಬೇಕು. ಹೌದು, ಅಂದರೆ ಡೀಪ್ ಫ್ರೀಜರ್ನ ವ್ಯವಸ್ಥೆ ಬೇಕು. ಇಲ್ಲಿ ಬರ್ತಾ ಇರ್ತಕ್ಕಂಥ ಮಾಂಸದಲ್ಲಿ ಏನಿದೆ, ಅದು ಹೇಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅವರು? ನೀವು ಯಾವ ಮಾಂಸ, ಅದೊಂದು ಚರ್ಚೆ ಭಾಗ ಬಿಡಿ, ಅದನ್ನು ಇಲ್ಲಿ ನಾವು ಕುಳಿತುಕೊಂಡು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಲ್ಯಾಬ್ಗಳ ಟೆಸ್ಟಿಂಗ್ ಆಗಬೇಕು. ಆದರೆ ನೀವು ಯಾವುದೇ ರೀತಿಯ ಸ್ಟೋರೇಜ್ ಫೆಸಿಲಿಟಿ ಇಲ್ಲ, ಯಾವುದೇ ರೀತಿಯ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲದೆ ಜೈಪುರದಿಂದ ಮಾಂಸ ತೆಗೆದುಕೊಂಡು ಬರ್ತಾಯಿದ್ದೀರಿ. ಸ್ವಯಂ ಘೋಷಿತವಾಗಿ ಅವತ್ತು ಹೇಳ್ತಾ ಇದ್ರು, ಏನು ಮಾಂಸದ ಕಡಿಮೆ ಇದೆ ಇಲ್ಲಿ, ಬೆಂಗಳೂರಿನಲ್ಲಿ ಮಾಂಸದ ಪ್ರಮಾಣ ಜಾಸ್ತಿ ಬೇಕಾಗಿದೆ. ಅದಕ್ಕೆ ನಾರ್ಮ್ಸ್ ಇಲ್ವಾ? ಎಲ್ಲಿಂದಾನು ತಂದೆ ಅಲ್ಲ, ಅದಕ್ಕೆ ನಿಯಮಗಳಿವೆ. ನೀವು ನೀವು ತೊಗೊಂಡು ಬನ್ನಿ, ಎಲ್ಲಿಂದಾದರೂ ತೊಗೊಂಡು ಬನ್ನಿ ಸ್ವಾಮಿ. ಹೆಂಗೆ ತರ್ತೀವಿ? ಅದಕ್ಕೊಂದು ಲೈಸೆನ್ಸ್ ಬೇಕಾಗತ್ತೆ, ಅದಕ್ಕೊಂದು ಅದು ತರುವ ವಿಧಾನ ಹೇಗೆ ಅಂತಕ್ಕಂಥದ್ದು. ಪ್ರಾಯಶಃ ಕಳಪೆ ಮಾಂಸ ಯಾಕಂತಂದರೆ ಅದನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ತರ್ತಾ ಇಲ್ಲ. ಕೋಲ್ಡ್ ಸ್ಟೋರೇಜ್ನಲ್ಲಿ ತಂದರೆ ಅದರ ರೇಟ್ ಜಾಸ್ತಿ ಆಗುತ್ತೆ. 1500 ರೂಪಾಯಿ ಲೆಕ್ಕ ಬರುತ್ತೆ. 1 ಕೆಜಿಗೆ 1500 ರೂಪಾಯಿ ಕೊಡಬೇಕಾಗುತ್ತೆ. ಅದನ್ನು ತಂದು ಇಲ್ಲಿ ಚಿಕ್ಕ ಅಂಗಡಿಗಳಿಗೆ ಹಂಚೋದ್ರಿ. ಯಾರು ತಿಂತಾರೆ? ಬಡವ್ರು ತಿಂತಾರೆ. ಅವ್ರ ಆರೋಗ್ಯ ಏನಾದ್ರೇನು, ಸರ್ಕಾರಕ್ಕೆ ಏನಾಗಬೇಕಾಗಿದೆ, ತಂದವ್ರಿಗೆ ಏನಾಗಬೇಕಾಗಿದೆ, ಅಲ್ಲಿ ಮಾರ್ತಾ ಇದ್ದವ್ರಿಗೆ ಏನಾಗಬೇಕಾಗಿದೆ, ತಿಂದವರು. ನೋಡೋಣ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದೊಂದು ತಾರ್ಕಿಕ ಅಂತ್ಯಕ್ಕೆ ತರಿಸ್ತಾರ ಅಂತ. ಆ್ಯಂಡ್ ವಿ ವಿಲ್ ಫಾಲೋ ಇಟ್ ಅಪ್. ನಾವೇ ಬ್ರೇಕ್ ಮಾಡಿದ ಸ್ಟೋರಿ, ನಾವು ಇದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತೀವಿ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.